ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಇಫ್ ವಿಶಸ್ ಕುಡ್ ಕಿಲ್ ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಿ. ಅದ್ರಲ್ಲಿ ಆಲ್ರೆಡಿ 2 ಎಪಿಸೋಡ್ಸ್ ಅಪ್ಲೋಡ್ ಆಗಿದೆ. ನೋಡ್ದಿರೋರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಾರ್ಡಲ್ಲಿ ಲಿಂಕ್ ಬರುತ್ತೆ. ಇವತ್ತಿನ ಈ ಇಂಟ್ರೆಸ್ಟಿಂಗ್ 3rd ಎಪಿಸೋಡ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕಿದ್ರೆ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಅಂಡ್ ಮರಿದೇ ನಮ್ಮ ವಿಡಿಯೋಸ್ ಇಷ್ಟಪಡೋರು ದಯವಿಟ್ಟು ಲೈಕ್ ಮಾಡಿದ ತಕ್ಷಣ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೈಪ್ ಅನ್ನೋದು ಸ್ಕ್ರಾಲ್ ಆಗುತ್ತೆ. ಸೊ ಹೈಪ್ ಕೂಡ ಮಾಡ್ಬಿಡಿ. ನೀವು ಕೂಡ ಕೆಲವೊಂದು ಪಾಯಿಂಟ್ಸ್ ನನಗೆ ತುಂಬಾನೇ ಎನ್ಕರೇಜಿಂಗ್ ಆಗಿರುತ್ತೆ. ಅಂಡ್ ಬನ್ನಿ ಇವತ್ತಿನ 3rd ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಹೋದ ಎಪಿಸೋಡ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ನಮ್ ಹೀರೋನ ಕಾಪಾಡಬೇಕು ಅಂಡ್ ಇದಕ್ಕೆಲ್ಲ ಏನ್ ಕಾರಣ ಅದನ್ನ ತಿಳ್ಕೊಬೇಕು ಅಂತ ಅವಳು ಕೂಡ ಅವಳ ವಿಶ್ ನ ರೆಕಾರ್ಡ್ ಮಾಡಿ ಆ ಆಪ್ ಅಲ್ಲಿ ಅಪ್ಲೋಡ್ ಕೂಡ ಮಾಡ್ಬಿಟ್ಲು. ಸೊ ಇವಾಗ ಅವಳ ಟೈಮರ್ ಕೂಡ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ಇದನ್ನ ನೋಡಿ ಹೇಜುನ್ಗೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಸಖತ್ ಕೋಪ ಪಟ್ಟು ಬೈತಾನೆ, ಯಾಕೆ ಈ ತರ ಎಲ್ಲ ಮಾಡ್ದೆ ಅಂತ. ಅವಳು ತುಂಬಾ ಫೀಲ್ ಮಾಡಿ ಹೇಳಿರ್ತಾರೆ, ನಾನ್ ಇಷ್ಟಪಡೋರು ನನ್ ಕಣ್ ಮುಂದೆ ಹಾಳಾಗೋದ್ರೆ ನನ್ ಕೈಲಿ ನೋಡ್ಕೊಂಡಿರಕ್ಕಾಗಲ್ಲ, ಅಟ್ಲೀಸ್ಟ್ ನೀನ್ ಇರೋರ್ನಾದ್ರೂ ನಾನ್ ಕಾಪಾಡ್ಕೊಂತೀನಿ, ನಾನ್ ಪ್ರಾಣ ಹೋದ್ರೂ ಪರವಾಗಿಲ್ಲ ಅಂತ ಹೇಳಿರ್ತಾಳೆ. ಇದನ್ನೆಲ್ಲ ಕೇಳಿಸ್ಕೊಂಡು ಏಜುನ್ಗೆ ಟೆನ್ಷನ್ ಆದ್ರೆ ಕೂಡ ಸರಿ ನಾವು ಒಬ್ಬರನ್ನ ನೋಡಕ್ ಹೋಗ್ಬೇಕು, ಬೇಗ ಬಾ ಅಂತ ಕರೆದಾಗ ಇವಳಿಗೇನ್ ಅರ್ಥ ಆಗಿಲ್ಲ. ಯಾರನ್ನ ನೋಡಕ್ ಹೋಗ್ಬೇಕು, ಏನ್ ಹೇಳ್ತಾ ಇದೀಯ ಅಂದಾಗ ಅವ್ರ ಅಕ್ಕನ ಅಂತ ಹೇಳ್ತಾನೆ. ಏನು ನಿಮ್ಮ ಅಕ್ಕ ಬಗ್ಗೆನಾ? ನಿಮ್ಮ ಅಕ್ಕ ಯಾವ್ದು ಅಬ್ರಾಡ್ ಅಲ್ಲಿ ಏನೋ ಕೆಲಸ ಮಾಡ್ತಿದ್ದಾಳೆ ಅಂತ ಹೇಳ್ದಲ್ವ ಅಂದಾಗ ಅವಳು ಆ ಕೆಲಸ ಮಾಡೋಳು ಒಳ್ಳೆ ಕೆಲ್ಸನ ಬಿಟ್ಟು ಬಂದು ಇಲ್ಲಿ ಒಂದು ಶಾಮನ್ ಆಗಿದ್ದಾಳೆ. ಅವಳ ಹೆಸರನ್ನ ಕೂಡ ಅವಳು ಚೇಂಜ್ ಮಾಡ್ಕೊಂಡಿದ್ದಾಳೆ. ಇದನ್ನೆಲ್ಲ ನಿನ್ನ ಹತ್ರ ಹೇಳಕ್ಕೆ ನನಗೆ ತುಂಬಾ ಎಂಬ್ಯಾರೆಸಿಂಗ್ ಆಗಿತ್ತು, ಅದಕ್ಕೆ ನಿನ್ನ ಹತ್ರ ನಾನು ಸುಳ್ಳು ಹೇಳಿದ್ದೆ ಅಂದಾಗ ಇವಾಗ ಹೀರೋನ್ಗೆ ಕೂಡ ಅರ್ಥ ಆಗುತ್ತೆ. ಸರಿ ಓಕೆ, ಇವಾಗ ಅವ್ರೇನಕ್ ನಮ್ಮನ್ನ ನೋಡ್ಬೇಕಂತ ಇದ್ದಾರೆ, ಅದು ಇವಳಿಗೆ ಅರ್ಥ ಆಗ್ಲಿಲ್ಲ. ಅದಾದ್ಮೇಲೆ ಹೇಜುನು ಮತ್ತೆ ನಮ್ ಹೀರೋಯಿನ್ ಇಬ್ರುನು ಹೇಜುನ್ ಅವ್ರ ಅಕ್ಕ ಇರೋ ಜಾಗಕ್ಕೆ ಕಾರ್ನ ಒಂದು ಟ್ಯಾಕ್ಸಿ ಏನೋ ಬುಕ್ ಮಾಡ್ಕೊಂಡು ಹೋಗ್ತಾ ಇದಾರೆ. ಅವರು ಯಾವ್ದೋ ಒಂದು ನ್ಯಾವಿಗೇಷನ್ ಹಾಕೊಂಡು ಹೋಗ್ತಾ ಇದಾರೆ. ಒಂದು ಲೆವೆಲ್ ಮೇಲೆ ಆ ಕಾರ್ ಹೋಗಕ್ಕೆ ದಾರಿ ಇಲ್ಲ. ಸೊ ಕಾರು ಹಂಗೆ ಕಾಡ್ ಮಧ್ಯದಲ್ಲೇ ನಿಂತು ಬಿಟ್ಟಿದೆ. ಇವ್ರಂಗೆ ನ್ಯಾವಿಗೇಷನ್ ನೋಡ್ಕೊಂಡು ನಡಿಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವಳಿಗೇನ್ ಅರ್ಥ ಆಗ್ತಲ್ಲ, ನಿಮ್ಮ ಅಕ್ಕ ಎಲ್ಲಿದ್ದಾರೆ ಏನು ಅಂತ ನಿನ್ಗ ಗೊತ್ತಾ ಇಲ್ವಾ, ಎಲ್ಗೋ ಕರ್ಕೊಂಡ್ ಹೋಗ್ತಾ ಇದೀಯ ಅಂದಾಗ ನನ್ಗೆ ಗೊತ್ತು, ಬಾರೆ ಕರ್ಕೊಂಡ್ ಹೋಗ್ತೀನಿ ಅಂತ ಅವನು ನ್ಯಾವಿಗೇಷನ್ ನೋಡಿ ಮುಂದೆ ಕರ್ಕೊಂಡ್ ಹೋಗ್ತಾನೆ ಇದ್ದಾನೆ. ನನ್ಗೆ ಯಾಕೋ ಈ ರೂಟ್ ಸರಿ ಇಲ್ಲ ಕಾಣೋ ಅಂತ ಇವಳು ಹಿಂದ್ಗಡೆ ಹೇಳ್ಕೊಂಡೇ ಬರ್ತಾ ಇದ್ದಾಳೆ. ಯಾವ್ದಕ್ಕೋ ಒಂದು ಸ್ವಲ್ಪ ದೂರ ಮುಂದಕ್ಕೆ ಹೋದ್ಮೇಲೆ ಅಲ್ಲಿ ನಿಂತು ಬಿಟ್ಟು ನನ್ಗೆ ಯಾಕೋ ನಾವು ಹೋಗ್ತಾ ಇರೋ ದಾರಿ ಸರಿ ಇಲ್ಲ ಅಂತ ಕಾಣುತ್ತೆ ಕಣೋ, ಇದಕ್ ಮೇಲೆ ದಾರಿ ಇದೆಯಾ ಏನು ಅಂತ ಕೇಳಿದಾಗ ನಾನ್ ಕರ್ಕೊಂಡ್ ಹೋಗ್ತೀನಿ ಅಂತ ಹೇಳ್ತಾನೆ, ಬಾರೆ ಅಂತ ಹೇಳ್ತಾನೆ. ಇವಳಿಗೆ ತುಂಬಾ ಭಯ ಆಗ್ತಾ ಇರುತ್ತೆ. ಕರೆಕ್ಟ್ ಆಗಿ ಅದೇ ಟೈಮ್ ಅಲ್ಲಿ ಅವಳ ಕಣ್ಣು ಎದುರುಗಡೆನೆ ಒಂದು ಗೂಬೆನ ಬ್ಯಾಟ್ ಆಗಿ ಗೊತ್ತಿಲ್ಲ ಹಂಗೆ ಬಂದು ಪಾಸ್ ಆಗುತ್ತೆ. ಇವಳು ಭಯ ಪಟ್ಟವಳು ಎದ್ದೋ ಬಿದ್ದೋ ಅಂತ ಯಾವ್ದೋ ದಿಕ್ಕಲ್ಲಿ ಓಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಲು. ಹೆಂಗೋ ಒಳ್ಳೆ ಟೈಮ್ ಹೇಜನ್ ಕೂಡ ಹಂಗೆ ಫಾಲೋ ಮಾಡ್ಕೊಂಡು ಹಿಂದೆ ಬಂದ. ಯಾವ ದಿಕ್ಕಲ್ಲಿ ಓಡ್ ಬಂದಿದ್ಯಾ ನೀನು ಅಂತ ಹೇಳಿ ಸುತ್ತಮುತ್ತ ಹಂಗೆ ಟಾರ್ಚ್ ಎಲ್ಲ ಹಾಕಿ ನೋಡ್ತಾರೆ. ಇಲ್ಲ ಕಣೋ, ನಾವು ಹೋಗ್ತಿರೋ ದಾರಿ ಸರಿ ಇಲ್ಲ ಅಂತ ಅವಳು ಇವಾಗೂ ಅದನ್ನೇ ವಾದಿಸ್ತಾಳೆ. ಆಲ್ರೆಡಿ ನೀನ್ 3-4 ಸತಿ ಕೇಳ್ಬಿಟ್ಟೆ ಬಂದಾಗಿಂದ, ನಾನು ಕರೆಕ್ಟ್ ದಾರಿಲೇ ಕರ್ಕೊಂಡು ಹೋಗ್ತಾ ಇದೀನಿ ಬಾ ಅಂತ. ಹೆಂಗೋ ಅವ್ರ ಅಕ್ಕನ ಮನೆಗೆ ದಾರಿನ ಹಿಡ್ಕೊಂಡು ಹೋದ್ರು. ಅಲ್ಲಿ ಒಂದ್ ದೊಡ್ಡ ಬಾಗ್ಲಿದೆ. ನಿಮ್ಮ ಅಕ್ಕ ಮನೆಗೆ ನೀನ್ ಇದಕ್ ಮುಂಚೆ ಬಂದಿದ್ಯಾ ತಾನೆ, ಓಪನ್ ಮಾಡೋ ಡೋರ್ ನ ಅಂದಾಗ ಇಲ್ಲ ನಾನ್ ಯಾವಾಗೂ ಇಲ್ಲಿಗೆ ಬರ್ಲಿಲ್ಲ ಅಂದಾಗ ಏನು ಬಂದಿಲ್ವಾ ಏನೋ ಹೇಳ್ತಾ ಇದೀಯ ಅಂದಾಗ ಹೌದು ನಮ್ಮ ಅಕ್ಕ ಯಾವತ್ತೂ ನನ್ನ ಇಲ್ಲಿ ಬರಕ್ಕೆ ಬಿಟ್ಟಿಲ್ಲ, ಬರ್ಲೂ ಬೇಡ ಅಂತ ಹೇಳಿದಾರೆ, ಸೊ ನಾನ್ ಬಂದಿಲ್ಲ ಅಂದಾಗ ಹಂಗ ಸರಿ ನೀನ್ ಬಂದಿಲ್ಲ ನಿಮ್ಮ ಅಕ್ಕ ಆದ್ರೂ ಬಂದ್ರ ಅಂದಾಗ ಇಲ್ಲ ನಮ್ಮ ಅಕ್ಕನು ನನ್ನ ನೋಡಕ್ ಬಂದಿಲ್ಲ ಅಂದಾಗ ಏನು ಈ ತರ ಕೂಡ ಒಂದ್ ಅಕ್ಕ ಇರ್ತಾರ ಅಂತ ಇವಳು ಹೇಳ್ತಾಳೆ. ಕರೆಕ್ಟ್ ಆಗಿ ಅದೇ ಟೈಮ್ಗೆ ಡೋರ್ ಓಪನ್ ಆಗುತ್ತೆ. ಒಳಗಡೆಯಿಂದ ಅವ್ರ ಅಕ್ಕನ ಗಂಡ ಅಂತ ಹೇಳಿದ್ವಲ್ಲ ಬಾಂಗ್ ಅಂತ ಇವ್ರ ಹೆಸರು, ಅವ್ರು ಬರ್ತಾರೆ. ಮಚ್ಚ ಬಂದ್ಬಿಟ್ಟ ಅಂತ ಮಾತಾಡಿದಾಗ ಮಚ್ಚನ ನನ್ನ ಕರಿಬಿಡಿ ಅಂತ ನಿಮ್ಗೆ ಎಷ್ಟು ಸತಿ ಹೇಳಿದೀನಿ ಅಂತ ಹೇಳ್ತಾನೆ. ಅವ್ನ್ಗ ಹತ್ರ ಕರೆದ್ರೆ ಇಷ್ಟ ಇಲ್ವೇನೋ, ಅದಕ್ಕೆ ಸರಿ ಬನ್ನಿ ಒಳಗಡೆ ಅಂತ ಒಳಗಡೆ ಕರ್ಕೊಂಡು ಹೋಗ್ತಾನೆ. ಆ ಬಾಂಗ್ ಅನ್ನೋರು ಮತ್ತೆ ನಮ್ಮ ಹೇಜುನ್ ಇಬ್ರು ಮುಂದೆ ಮಾತಾಡ್ಕೊಂಡು ಹೋಗುವಾಗ ಹಿಂದ್ಗಡೆನೆ ಹೀರೋಯಿನ್ ಬರ್ತಾ ಇರೋದು. ಆ ಡೋರ್ ಓಪನ್ ಮಾಡ್ಕೊಂಡು ಒಳಗಡೆ ಬಂದ್ಮೇಲೆ ಒಂದು ಆರ್ಚ್ ತರ ಇರುತ್ತೆ. ಅದು ಪಾಸ್ ಆಗಿದ ತಕ್ಷಣ ನಮ್ ಹೀರೋಯಿನ್ಗೆ ಒಂದು ಕಾಲ್ ಬರುತ್ತೆ. ನಮ್ ಹೀರೋ ನಂಬರ್ ಇಂದಾನೆ ಬರೋದು. ಇಷ್ಟೊತ್ತಿಂದ ನಾನು ನಿನ್ಗೆ ಕಾಲ್ ಮಾಡ್ತಾ ಇದೀನಿ, ಕಾಲು ರೀಚ್ ಆಗ್ತಾ ಇಲ್ಲ, ಈಗ ರೀಚ್ ಆಗ್ತಿದೆ, ನೀನ್ ಮಾತಾಡ್ತಾ ಇಲ್ಲ, ನಾನು ತುಂಬಾ ಮಿಸ್ ಮಾಡ್ಕೊಂತಾ ಇದೀನಿ, ನಾನು ನೋಡ್ಬೇಕು ಅಂತ ಹೇಳ್ತಾ ಇರ್ತಾನೆ. ಇವಳೇನೋ ರಿಪ್ಲೈ ಮಾಡ್ಬೇಕು ಅನ್ಕೊಂತಾಳೆ. ಬಟ್ ಈ ತರ ಒಂದು ವಿಷಯ ನಡೀತಾ ಇರೋದು ಒಳಗಡೆ ನಿಂತಿರೋ ಹೇಜುನ್ ಅವರ ಅಕ್ಕನಿಗೆ ಫೀಲ್ ಆಗುತ್ತೆ. ಏನೋ ಸರಿ ಇಲ್ಲ ಅಂತ ಅನ್ಸ್ತವಳು ಟಕ್ಕಂತ ಹೊರಗಡೆ ಬಂದು ದಯವಿಟ್ಟು ಕಾಲ್ಗ್ ಮಾತ್ರ ನೀನ್ ಆನ್ಸರ್ ಮಾಡ್ಬಿಡ್ಬೇಡ, ಏನು ಮಾತಾಡ್ಬೇಡ ಅಂತ ಹೇಳ್ತಾರಾಗ ನಮ್ಮ ಹೀರೋಯಿನ್ ತಲೆ ಎತ್ತಾಳೆ. ನೋಡಿ ಟಕ್ಕಂತ ಅವಳ ಕಣ್ಣೆಲ್ಲ ಹಂಗೆ ಚೇಂಜ್ ಆಗುತ್ತೆ. ಇದರಿಂದಾನೇ ಗೊತ್ತಾಗುತ್ತೆ ಆ ಡಿಮನ್ ಇಂದ ಇವಳು ಕಂಪ್ಲೀಟ್ ಆಗಿ ಪೊಸೆಸ್ ಆಗಕ್ಕೆ ಸ್ಟಾರ್ಟ್ ಆಗ್ಬಿಟ್ಲು ಅಂತ. ಅಷ್ಟೇ ಅಲ್ಲದೆ ಇವಳು ಆ ಕಾಲ್ಗೆ ಅಂದ್ರೆ ಈಗ ಕಾಲ್ ಬಂದಿದ್ದಲ್ಲ ಅದಕ್ಕೆ ಆನ್ಸರ್ ಮಾಡಬಾರ್ದು, ಅದನ್ನ ತಡಿಬೇಕನ್ನೋದಕ್ಕೆ ಒಂದು ಹಗ್ಗನೆಲ್ಲ ಹಾಕಿ ಅವಳ ಕೈಯೆಲ್ಲ ಹಿಡ್ಕೊಂಡು ತುಂಬಾ ಟೈಟ್ ಆಗಿ ಎಳಿತಾ ಇದಾರೆ. ಬಟ್ ಅದು ಅವಳ ಕಂಟ್ರೋಲ್ ಮೀರ್ತಾ ಇದೆ. ಅದ್ರ ಕೈ ಕೆಳಗಡೆ ಬರ್ತಾನೆ ಇಲ್ಲ, ಆ ಫೋನ್ ಕೂಡ ಕೆಳಗಡೆ ಹಾಕಕ್ ಆಗ್ತಾ ಇಲ್ಲ, ಅಷ್ಟು ಟೈಟ್ ಆಗಿರುತ್ತೆ. ಅಷ್ಟೇ ಅಲ್ಲದೆ ಆ ಕೈ ಕೆಳಗಡೆ ಎಲ್ಲಿ ಹೋಗುತ್ತೆ ಅಂತ ದೆವ್ವ ಇನ್ನೊಂದ್ ಕಡೆ ಕೈ ಎಳಿತಾ ಇದೆಯೇನೋ, ಆ ಕೈ ಹಂಗೆ ಹಿಂದ್ಗಡೆ ಹೊರಟೋಯ್ತು. ಆದ್ರೂ ಇಲ್ಲಿ ಹೇಜನ್ ಅವ್ರ ಅಕ್ಕ ಬಿಡೋ ತರ ಇಲ್ಲ, ಹಗ್ಗನ ಹಂಗೆ ಅವಳಿಗೆ ಸುತ್ಕೊಂಡು ಈ ಕಡೆ ಹಿಂದ್ಗಡೆ ಎಳ್ಕೊಂಡ್ ಬರ್ತಾರೆ. ಇವ್ರ ಹಿಂದ್ಗಡೆ ಹೋದ್ರಲ್ವಾ, ಇವ್ರ ಮುಖ ಕಾಣಿಸ್ತಾ ಇಲ್ಲ ಅಂದಂಗೆ ಹೀರೋಯಿನ್ ತಲೆ ಹಂಗೆ ಹಿಂದೆ ತಿರುಗುತ್ತೆ. ಇದನ್ನ ನೋಡಿ ಹೇಜನ್ ಅವ್ರ ಅಕ್ಕ ಎದುರ್ಕೊಂತಾರೆ. ಬಟ್ ಆ ಮುಖದಲ್ಲಿ ಅದನ್ನ ತೋರ್ಸಲ್ಲ. ಹೆಂಗಾದ್ರೂ ಮಾಡಿ ಫಸ್ಟ್ ಇವಳನ್ನ ಇದರಿಂದ ಬಿಡಿಸ್ಬೇಕು ಅಂತ ಹೇಳಿ ತುಂಬಾ ಟೈಟ್ ಆಗಿ ಮತ್ತೆ ಹಗ್ಗನ ಕೈಗೆ ಸುತ್ತಿ ಹೆಂಗೋ ಫೋನ್ ನ ಕೆಳಗಡೆ ಬೀಳೋ ತರ ಮಾಡಿದ್ರು. ಆತರ ಫೋನ್ ಕೆಳಗಡೆ ಬಿದ್ದಿದ ತಕ್ಷಣ ನಮ್ ಹೀರೋಯಿನ್ಗೆ ಕೂಡ ಜ್ಞಾನ ತಪ್ಪಿಡ್ತು. ಇದನ್ನ ನೋಡಿ ಹೇಜನ್ಗೆ ತುಂಬಾನೇ ಭಯ ಆಗೋಯ್ತು. ಹೇಜನು ಬಾಂಗ್ ಎಲ್ಲರೂ ಓಡ್ ಬರ್ತಾರೆ ಹತ್ರ. ಹೇಜನ್ ಅವಳನ್ನ ಮುಟ್ಬೇಕು ಅಂತ ಅನ್ಕೊಳ್ತಾ ಇದ್ದಾನೆ. ಬಟ್ ಅವ್ರ ಅಕ್ಕ ಬಿಡ್ತಾಳೆ, ಬೇಡ ನೀನ್ ಮುಟ್ಬೇಡ, ದೂರನೇ ಇಡು ಅಂತ. ಸೊ ಬಾಂಗ್ ಬಂದು ನಮ್ ಹೀರೋಯಿನ್ ಎತ್ಕೊಂಡು ಒಳಗಡೆ ಹೊರಟೋದ್ರು. ಮತ್ತೆ ಅವ್ರ ಅಕ್ಕ ಹೇಳ್ತಾರೆ ಹೇಜುನ್ ಹತ್ರ, ಅವಳು ಡಿಮನ್ ಇಂದ ಕಂಪ್ಲೀಟ್ ಆಗಿ ಪೊಸೆಸ್ ಆಗ್ಬಿಟ್ಟಿದ್ದಾಳೆ, ಅವಳ ಆತ್ಮ ಬಂದು ಬಂದಿ ಆಗ್ಬಿಟ್ಟಿದೆ, ನಾವ್ ಅದನ್ನ ಬಿಡಿಸ್ಬೇಕು,
ಮಾಡ್ಬೇಕು, ಸೊ ಸ್ವಲ್ಪ ಹೊತ್ತು ನೀನ್ ವಿಷದಲ್ಲಿ ತಲೆ ಹಾಕ್ಬೇಡ ಅಂತ ಹೇಳ್ದವ್ರು ಆ ಪೂಜೆಗೆ ಬೇಕಾಗಿರೋ ತಯಾರಿನೆಲ್ಲ ಮಾಡ್ಕೊಂತಾರೆ. ಹೇಜುನ ಸಪರೇಟ್ ಆಗಿ ಒಂದ್ ರೂಮ್ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ 4 ಕಡೆನೂ ಆ ವೈಟ್ ಕಲರ್ ಬಟ್ಟೆಯಿಂದ ಕವರ್ ಮಾಡಿರ್ತಾರೆ. ಅಲ್ಲಿ ಕೆಳಗಡೆ ನಮ್ ಹೀರೋಯಿನ್ ಮಲಗಿಸಿರ್ತಾರೆ. ಪೂಜೆಗೆ ತಯಾರಿ ಮಾಡ್ಕೊಂತಾ ಇರ್ಬೇಕಾದ್ರೆ ಬಾಂಗ್ ಹೇಳ್ತಾರೆ, ನೀನ್ ಇದಕ್ಕೆಲ್ಲ ಏನು ಭಯ ಪಡ್ಬೇಡ, ನೀನ್ ಮುಂದಕ್ಕೆ ಏನ್ ಮಾಡ್ಬೇಕಂತ ಅನ್ಕೊಂಡಿದ್ಯೋ ಅದಕ್ ಮಾಡು, ಪ್ರತಿಯೊಂದಿದ್ರಲ್ಲೂ ನನ್ ಜೊತೆಗೆ ಇರ್ತೀನಿ ಅಂತ ಬಾಂಗು ಧೈರ್ಯ ಕೊಡ್ತಾ ಇರ್ತಾರೆ. ಆದ್ರೆ ದೂರದಿಂದ ಹೇಜುನ್ಗಂತೂ ಏನ್ ಅರ್ಥ ಆಗ್ತಿಲ್ಲ, ತುಂಬಾ ಭಯವಾಗಿ ಕೂತಿರ್ತಾನೆ. ಬಾಂಗ್ ಹೇಳ್ತಾರೆ, ಭಯ ಪಡ್ಬೇಡ ಕಣೋ, ನಾವಿದೀವಿ, ಎಲ್ಲ ನಾವ್ ನೋಡ್ಕೊಂತೀವಿ ಅಂತ. ಇಲ್ಲಿ ಒಳಗಡೆ ಇವ್ರು ಮಾಡ್ಬೇಕಾಗಿರೋ ಪ್ರೊಸೀಜರ್ ನ ಸ್ಟಾರ್ಟ್ ಮಾಡಿರ್ತಾರೆ. ಇವ್ರ ಕೈಗೆ ಒಂದ್ ಹಗ್ಗ ಮತ್ತೆ ನಮ್ಮ ಹೀರೋಯಿನ್ ಅವ್ರ ಕೈಗೆ ಒಂದ್ ಹಗ್ಗನ ಕಟ್ಟಿರ್ತಾರೆ, ಕನೆಕ್ಟ್ ಆಗಿರೋ ತರ ಕಟ್ಟಿರ್ತಾರೆ. ಅಲ್ಲಿ ಏನೋ ಸ್ವಲ್ಪ ಸ್ಪೆಲ್ ವರ್ಡ್ಸ್ ಅಂದ್ರೆ ಈ ಮಂತ್ರದ ಮಾತುಗಳನ್ನೆಲ್ಲ ಹೇಳ್ತಾ ಇರ್ತಾರೆ. ಒಂದು ವೈಟ್ ಕಲರ್ ಹಾವು ಬರುತ್ತಲ್ಲ ಇವ್ರ ಜಾಗಕ್ಕೆ, ಅದೇ ತರ ಒಂದು ಹಾವು ಇವ್ರ ಹಿಂದೆ ಬಂದು ನಿಂತಿರುತ್ತೆ. ಇನ್ ಸ್ವಲ್ಪ ಹೊತ್ತಲ್ಲೇ ನಮ್ ಹೀರೋಯಿನ್ ಎಚ್ಚರ ಆಗ್ತಾಳೆ. ಅಂದ್ರೆ ಈಗ ರಿಯಲ್ ವರ್ಲ್ಡ್ ಅಲ್ಲಿ ಅವಳು ಎಚ್ಚರ ಆಗ್ತಾ ಇಲ್ಲ, ಅವಳ ಒಂದು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಅವಳು ಎಚ್ಚರ ಆಗ್ತಾಳೆ. ಅದು ಅವ್ರ ಅಕ್ಕ ಹೇಳೋ ವಾಯ್ಸ್ ಇಂದಾನೆ ಅವಳು ಎದ್ದೇಳೋದು. ಅವಳಿಗೆ ಅರ್ಥ ಆಗದೆ ದಿಕ್ಕು ಮುಕ್ಕು ನೋಡ್ತಾ ಇರ್ತಾಳೆ, ಎಲ್ಲಿ ನಿಂತಿದ್ದೀನಿ ನಾನು ಏನು ಅಂತ. ಆಗ ಅವ್ರ ಅಕ್ಕನೇ ಬಂದು ಮಾತಾಡ್ತಾರೆ, ನಾನ್ ಯಾರಂತ ಗೊತ್ತು ತಾನೆ, ಹೇ ಇನ್ನೋರ ಅಕ್ಕ, ನಾನ್ ನಿನ್ನ ಈ ಕರ್ಡ್ಸ್ ಇಂದ ಬಿಡ್ಸ್ಕೊಂಡ್ ಹೋಗಕ್ಕೆ ಅಂತ ಬಂದಿದ್ದೀನಿ. ನೀನ್ ಅದ್ರೊಳಗಡೆ ಸಿಕ್ಕಾಕೊಂಡಿದ್ಯಾ, ನಿನ್ನ ಪ್ರಾಣ ಸಮೇತ ಇಲ್ಲಿಂದ ಹೊರಗಡೆ ಕರ್ಕೊಂಡ್ ಹೋಗ್ತೀನಿ. ಅದಕ್ಕೆ ನನ್ ಮಾತ್ನ ನೀನು ಗಮನ ಇಟ್ಟು ಕೇಳ್ಬೇಕು. ನಿನ್ನ ಇಲ್ಲಿಂದ ನಾನು ಕರ್ಕೊಂಡ್ ಹೋಗ್ಬೇಕಂದ್ರೆ ಟೋಟಲ್ ಆಗಿ 3 ಬಾಗಲ್ನ ನಾವು ದಾಟ್ಬೇಕು ಅಂದಾಗ ಇವಳಿಗೇನ್ ಅರ್ಥ ಆಗ್ತಾ ಇಲ್ಲ. ನಮ್ ಹೀರೋಯಿನ್ಗೆ 3 ಬಾಗ್ಲ ಅದೆಲ್ಲಿದೆ, ನಾನೇ ಕಂಡಿಡಿಯೋದು ಅಂತ ಹೇಳಿದಾಗ ಈಗ ರಿಯಾಲಿಟಿಯಲ್ಲಿ ತೋರಿಸ್ತಾರೆ. ಹೇ ಇನ್ನೋರ್ ಅಕ್ಕ ಬಾಂಗ್ ಹತ್ರ ಹೇಳ್ತಾರೆ, ನಾವೀಗ ಪ್ರೊಸೀಜರ್ ನ ಸ್ಟಾರ್ಟ್ ಮಾಡೋಣ ಅಂತ. ಸೊ ಬಾಂಗ್ ಮುಂದೆ ಒಂದು 3 ಊದಿನ ಗಡ್ಡಿ ಇರುತ್ತೆ. ಅದರಲ್ಲಿ ಫಸ್ಟ್ ಊದಿನ ಗಡ್ಡಿನ ಅಂಟಿಸ್ತಾರೆ. ಆ ತರದ ಅಂಟಿಸಿದ ತಕ್ಷಣ ಗಾಳಿ ಎಲ್ಲ ಕಂಪ್ಲೀಟ್ ಜಾಸ್ತಿ ಜೋರಾಗಿ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಇವ್ರು ಕೂಡ ದೇವ್ರಿಗೆಲ್ಲ ಬೇಡ್ಕೊಳ್ತಾರೆ, ಇದರಿಂದ ನಮ್ಮನ್ನ ಹೆಂಗಾದ್ರೂ ಹೊರಗಡೆ ತಗೊಂಡ್ ಬರ್ಬೇಕಪ್ಪ ದೇವ್ರೆ ಅಂತ ಬೇಡ್ಕೊಂಡವ್ರು ಒಂದು ಶಾರ್ಪ್ ಆಗಿರೋ ಐಟಮ್ ಕತ್ತಿ ಒಂದು ತಗೊಂಡು ಅದ್ರ ಸುತ್ತ ಅಂದ್ರೆ ಅವ್ರು ಕುತ್ಕೊಂಡಿರೋದ್ ಸುತ್ತಾನು ಒಂದು ಸರ್ಕಲ್ ನ ಡ್ರಾ ಮಾಡ್ತಾರೆ. ಆಮೇಲೆ ಗಾಳಿ ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಇವಾಗ ಇನ್ನೊಂದ್ ಕಡೆ ನಮ್ ಹೀರೋಯಿನ್ ತೋರಿಸ್ತಾರೆ. ಅವಳ ಒಂದು ಪಾಯಿಂಟ್ ಆಫ್ ವ್ಯೂ ಇಂದ, ಅಂದ್ರೆ ನಾನು ಹೇಳದ್ನಲ್ಲ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಅವಳು ಎದ್ದಿದ್ದಾಳೆ ಅಂತ, ಅಲ್ಲಿ ಅವ್ರ ಅಕ್ಕ ಮಾತಾಡ್ತಿದಾರಲ್ವಾ, ಅದ್ರ ಪ್ರಕಾರ 3 ಡೋರ್ ನ ಓಪನ್ ಮಾಡ್ಬೇಕು. ಸೊ ಫಸ್ಟ್ ಡೋರ್ ಹತ್ರ ಅವಳು ಹೋಗ್ತಾ ಇದ್ದಾಳೆ. ಅಂದ್ರೆ ಕಂಪ್ಲೀಟ್ ಆಗಿ ಬಿದಿರು ಮರಗಳೆಲ್ಲ ಇರತ್ತೆ. ಅಲ್ಲಿ ಒಂದು ಮನೆ ಕಾಣಿಸ್ತಾ ಇದೆ. ಅವಳ ಹತ್ರ ನಿಂತ್ಕೊಂಡು ನಾನು ಎಲ್ಲಿದ್ದೀನಿ ಏನೋ ಅಂತ ಗೊತ್ತಿಲ್ಲದ ಒಂದು ಕನ್ಫ್ಯೂಷನ್ ಅಲ್ಲಿ ಇರ್ಬೇಕಾದ್ರೆ ಯಾರೋ ದಿಢೀರ್ ಅಂತ ಅವಳ ಶೋಲ್ಡರ್ ಮೇಲೆ ಕೈ ಇಡ್ತಾರೆ. ಅವಳಿಗಂತೂ ಸಖತ್ ಭಯ ಆಗೋಯ್ತು. ಬೇರೆ ಯಾರು ಅಲ್ಲ, ನಮ್ಮ ಹೇನೋರ್ ಅಕ್ಕನೇ. ಅವ್ರು ಹೇಳ್ತಾರೆ, ನೀನ್ ಈ ಡೋರ್ ನೆಲ್ಲ ದಾಟ್ಬೇಕಂದ್ರೆ ಒಂದು ಕಂಡೀಷನ್ ಇದೆ, ಅಷ್ಟೇ ಅಲ್ಲದೆ ನೀನ್ ಅಂತ ಪ್ರಾಮಿಸ್ ಕೂಡ ಮಾಡ್ಕೊಡ್ಬೇಕು. ಯಾವ್ದೇ ಕಾರಣಕ್ಕೂ ಏನೇ ವಾಯ್ಸ್ ಕೇಳಿಸಿದ್ರೆ ಕೂಡ ನೀನ್ ಹಿಂದ್ಗಡೆ ಮಾತ್ರ ತಿರುಗ್ ನೋಡ್ಬಾರ್ದು. ನಾವಿರೋದು ಒಂದು ಕರ್ಸ್ಡ್ ರಿಲಿಯಮ್ ಅಲ್ಲಿ, ನೀನ್ ಅಣ್ಣ ತಿರುಗ್ ನೋಡಿದ್ರೆ ಅದು ಕೂಡ ನನ್ನ ನೋಡ್ಬಿಡತ್ತೆ ಅಂದಾಗ ಇವಳಿಗೆ ಅರ್ಥ ಆಗಿಲ್ಲ. ಅದು ನೋಡತ್ತಂದ್ರೆ ಯಾವ್ದ್ ನೋಡತ್ತೆ ಅಂತ ಕೇಳ್ತಾಳೆ. ಇನ್ನು ನಿನ್ಗೆ ಅರ್ಥ ಆಗಿಲ್ಲ, ನಿನ್ ಫ್ರೆಂಡ್ ನ ಕೂಡ ಸಾಯಿಸಿ ನಿನ್ನ ಈ ಪರಿಸ್ಥಿತಿಯಲ್ಲಿ ಕರ್ಕೊಂಡ್ ಬಂದು ನಿಲ್ಸಿದೆ ಅಲ್ವಾ ಅದು. ಒಂದು ವೇಳೆ ನನ್ ಮಾತ್ನ ಮೀರಿ ನೀನೇಂದು ಹಿಂದೆ ತಿರುಗಿ ನೋಡಿದ್ರೆ ನಾನ್ ಕ್ರಿಯೇಟ್ ಮಾಡಿರೋ ಈ 3 ಬಾಗಿಲು ಕೂಡ ಕಂಪ್ಲೀಟ್ ಆಗಿ ಕ್ಲೋಸ್ ಆಗ್ಬಿಡುತ್ತೆ. ಅದಾದ್ಮೇಲೆ ನಿನ್ನ ಆತ್ಮನ ಆ ಕರ್ಡ್ಸ್ ಇಂದ ಬಿಡ್ಸಕ್ಕೆ ನನ್ ಕೈಯಲ್ಲಿ ಆಗಲ್ಲ, ನಾನು ಅದ್ರಲ್ಲೇ ಸಿಕ್ಕಾಕೊಂಡ್ಬಿಡ್ತೀನಿ. ಸೊ ನಾನ್ ಹೇಳೋದನ್ನ ಗಮನ ಇಟ್ಟು ಕೇಳು. ಯಾವುದೇ ಕಾರಣಕ್ಕೂ ಏನೇ ವಾಯ್ಸ್ ಕೇಳಿಸಿದ್ರೆ ಕೂಡ ನೀನ್ ಹಿಂದೆ ತಿರುಗಿ ನೋಡ್ಬೇಡ, ಬಟ್ ನಾನು ಹಿಂದೆನೆ ಇರ್ತೀನಿ ಅಂತ. ಹಂಗೆ ಅವ್ರ ಕೈಯೆಲ್ಲ ನೋಡ್ಕೊಂತಾರೆ. ಅಂದ್ರೆ ಇದಕ್ ಮುಂಚೆ ನೋಡಿದ್ವಲ್ಲ, ಕೈಗೆ ಒಂದು ದಾರನ ಕನೆಕ್ಟ್ ಮಾಡಿರ್ತಾರೆ. ಸೊ ನಾನು ಹಿಂದೆನೆ ಇರ್ತೀನಿ, ನಾನು ನಿನ್ ಹೇಳಿರೋದ್ರ ಮಾತ್ರ ನೀನ್ ಗಮನ ಕೊಟ್ಟು ಮಾಡಿದ್ರೆ ಸಾಕು ಅಂತ ಹೇಳಿ ಈಗ ಫರ್ದರ್ ಮೂವ್ ಆಗ್ತಾರೆ. ಅಂದ್ರೆ ಇಲ್ಲಿ ರಿಯಾಲಿಟಿಯಲ್ಲಿ ಹೇಯನವ್ರ ಅಕ್ಕ ಕೂಡ ಮುಖಕ್ಕೇನೋ ಒಂದು ಮಾಸ್ಕ್ ತರ ಹಾಕೊಳ್ತಾರೆ. ಆಮೇಲೆ ಬಾಂಗ್ ಹೇಳ್ತಾರೆ, ಯಾವ್ದೇ ಕಾರಣಕ್ಕೂ ನೀವ್ ಇದರಿಂದ ಹೊರಗಡೆ ಬರ್ಲೇಬೇಕು, ದಯವಿಟ್ಟು ಅದ್ರಲ್ಲಿ ಮಾತ್ರ ಸಿಕ್ಕಾಕೊಂಡ್ಬಿಡ್ಬೇಡಿ, ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿ ಅವ್ನ್ ಕೂಡ ಹೊರಗಡೆ, ಅಂದ್ರೆ ಅವ್ರಿರೋ ರೂಮ್ ಹೊರಗಡೆಗೆ ಏನೋ ಸಮ್ ರಿಚುವಲ್ಸ್ ಎಲ್ಲ ಮಾಡ್ತಾ ಇರ್ತಾನೆ. ಉಪ್ಪ ಅಕ್ಕಿನ ಏನಂತ ಗೊತ್ತಿಲ್ಲ ಅದನ್ನೆಲ್ಲ ಅಲ್ಲಿ ಸುತ್ತ ಹಾಕ್ತಾ ಇರ್ತಾರೆ. ಇವ್ರು ಕೂಡ ಏನೋ ಕೆಲವು ಮಂತ್ರ ಮಾತುಗಳನ್ನ ಹೇಳ್ತಾ ಇರ್ತಾರೆ. ಇಲ್ಲಿ ನಮ್ ಹೀರೋಯಿನ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಮುಂದ್ಗಡೆ ಮಾತಾಡ್ತಾ ಇದ್ರಲ್ವಾ ಹೇಯನವ್ರ ಅಕ್ಕ, ಅವರ ಮಾಸ್ಕ್ ಇಲ್ಲಿ ರಿಯಾಲಿಟಿಯಲ್ಲಿ ಮಾಸ್ಕ್ ಹಾಕೊಂಡಿದ್ದಕ್ಕೆ ಅಲ್ಲಿ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಅವ್ರ ಹಂಗೆ ಮಾಯ ಆಗ್ಬಿಡ್ತಾರೆ. ಸರಿ ಆಯ್ತು, ಇದ್ರೆಲ್ಲ ಚೆನ್ನಾಗಿ ಗಮನ ಇಟ್ಕೊಂಡು ಹೋಗ್ಬೇಕು ಅಂತ ಅವಳು ಆ ರೂಮ್ ಡೋರ್ ಹತ್ರ ಹೋಗಿ ಡೋರ್ ನ ಓಪನ್ ಮಾಡಿದ್ರೆ ಅವಳು ಎಂಟ್ರಿ ಆಗೋದೇ ಅವರ ಸ್ಕೂಲ್ ಒಳಗಡೆ. ತುಂಬಾನೇ ಭಯ ಆಗುತ್ತೆ, ತುಂಬಾ ಕತ್ಲಾಗಿರುತ್ತೆ. ಫೋನ್ ಅಲ್ಲಿ ಹಂಗೆ ಟಾರ್ಚ್ ಎಲ್ಲ ಹಾಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಾಳೆ. ಅಲ್ಲಿ ಒಳಗಡೆ ಲೈಟ್ಸ್ ಎಲ್ಲ ಬಿಟ್ಟು ಬಿಟ್ಟು ಉರಿತಾ ಇರುತ್ತೆ, ಏನೇನೋ ಸೌಂಡ್ಸ್ ಎಲ್ಲ ಬರ್ತಾ ಇರುತ್ತೆ. ಭಯ ಪಟ್ಕೊಂಡೆ ಹೋಗ್ತಾಳೆ. ಮುಖ್ಯವಾಗಿ ಅವರ ಸ್ಕೂಲ್ ಅಲ್ಲಿ ನರ್ಸ್ ರೂಮ್ ಇರುತ್ತಲ್ಲ, ಅಲ್ಲಿಂದ ಏನೋ ಸೌಂಡ್ ಬರ್ತಾ ಇರುತ್ತೆ ಅಂತ ನಿಧಾನಕ್ಕೆ ಸ್ಕ್ರೀನ್ ಎಲ್ಲ ತೆಗೆದು ನೋಡ್ತಾಳೆ. ನೋಡಿದ್ರಲ್ಲಿ ವಿಂಡೋಗೆ ಏನೋ ಕೀ ಚೈನ ಅಥವಾ ಏನೋ ಒಂದು ಸೌಂಡ್ ಬರ್ತಾ ಇರುತ್ತೆ. ಸರಿ ಏನೋ ಬಿಡು ಅಂತ ಹೇಳಿ ಹಿಂದೆ ತಿರ್ಗ್ ಹೋಗ್ಬೇಕು ಅಂತ ಅನ್ಕೊಂತಾಳೆ. ಬಟ್ ಹೇನವ್ರ ಅಕ್ಕ ಹೇಳಿದ್ರಲ್ವಾ, ನೀನ್ ಯಾವ್ದೇ ಕಾರಣಕ್ಕೂ ಹಿಂದೆ ತಿರ್ಗಬಾರ್ದು ಅಂತ. ಸೊ ಅಪ್ಪಾಡಿ ನಾನು ಹೆಂಗೋ ಹಿಂದೆ ತಿರ್ಗಿಲ್ಲ ಅಂತ ಹೇಳಿ ಕೆಳಗಡೆ ಬಕ್ಕೊಂಡು ಆ ಕಾಲ್ನ ನೋಡ್ಕೊಂಡು ಹಂಗೆ ನಿಧಾನಕ್ಕೆ ಹೆಜ್ಜೆ ಹಿಂದ್ಗಡೆ ಹಾಕ್ತಾಳೆ. ಹಿಂದ್ಗಡೆ ಯಾರೋ ಬಂದು ನಿಂತಿರೋ ತರ, ಮೀನ್ಸ್ ಯಾರಿಗೋ ಡಿಕ್ಕಿ ಹೊಡಿತಾಳೆ. ತುಂಬಾ ಎದ್ರಕೊಂಡ್ಬಿಡ್ತಾಳೆ. ಹಿಂದ್ಗಡೆ ಇರೋದು ಬೇರೆ ಯಾರು ಅಲ್ಲ, ಜೆ ಆತ್ಮ ಬಂದು ನಿಂತಿರೋ ತರನೇ ಫೀಲ್ ಆಗ್ತಾ ಇರುತ್ತೆ. ಪ್ಲೀಸ್ ದಯವಿಟ್ಟು ನನ್ನ ಕಾಪಾಡು, ನನ್ನ ಹತ್ರ ಸಾಯಕ್ ಬಿಡಬೇಡ ಅಂತ ಅವ್ನು ಕೇಳ್ಕೊಂತ ಇದ್ದಾನೆ. ಇವಳಿಗೆ ತುಂಬಾ ಭಯ ಆಗುತ್ತೆ. ಅಷ್ಟೇ ಫರ್ದರ್ ಮುಂದಕ್ಕೆ ಓಡ್ದವಳು ಎದ್ದು ಬಿದ್ದು ಓಡ್ತಾ ಇದ್ದಾಳೆ. ಅವ್ನ್ ಹಿಂದ್ಗಡೆನೆ ಓಡಿಸ್ಕೊಂಡ್ ಬರತ್ತಾರ. ಅಲ್ಲಿಂದ ಮೇಲೆ ಫ್ಲೋರ್ಗೆ ಹೋಗ್ತಾಳೆ. ಸೇಮ್ ಈಗ ಕೆಳಗಡೆ ಫ್ಲೋರ್ ಅವಳಿಗೆ ಏನ್ ನಡೀತೋ ಅದೇ ತರನೇ ಮೇಲೆ ನಡೀತಾ ಇದೆ. ಅಷ್ಟಲ್ದ ಅವ್ನು ಈ ಸತಿ
ಕತ್ತಿಗೆ ಕುಯ್ಕೊಂತಾನೆ. ಅದನ್ನ ಇವಳು ಕಣ್ಣು ಮುಂದೆ ಕಾಣಿಸ್ತಾ ಇದೆ. ಮುಂದ್ಗಡೆ ಅವಳನ್ನ ಓಡಿಸ್ಕೊಂಡ್ ಬರಕ್ಕೆ ಶುರು ಮಾಡ್ದ. ಇವಳಿಗೆ ತುಂಬಾ ಭಯ ಆಗುತ್ತೆ. ಮತ್ತೆ ಅಲ್ಲೇ ಪಕ್ಕದಲ್ಲಿರೋ ಸ್ಟೆಪ್ಸ್ ಅಲ್ಲಿ ಇಳಿದು ಓಡ್ತಾಳೆ. ಆದ್ರೂ ಅವ್ನು ಬಿಡೋ ತರ ಇಲ್ಲ. ಮುಂದ್ಗಡೆಯಿಂದ ಮತ್ತೆ ಅವ್ನು ಓಡ್ ಬರೋ ತರ ಅನ್ನಿಸ್ತಾ ಇರುತ್ತೆ. ಹಂಗೋ ಹಿಂಗೋ ತಪ್ಪಿಸ್ಕೊಂಡ್ ಮೇಲೆ ಹೋದ್ರೆ ಕೂಡ ಅವ್ನ್ ಬಿಡೋ ತರ ಇಲ್ಲ. ಈ ಸತಿ ಬಂದ್ ಡೈರೆಕ್ಟ್ ಆಗಿ ಎದುರುಗಡೆನೆ ನಿಂತ್ಬಿಟ್ಟ. ದಯವಿಟ್ಟು ನನ್ನ ಕಾಪಾಡು, ನನ್ಗೆ ಈ ತರ ಸಾಯಕ್ ಇಷ್ಟ ಇಲ್ಲ ಅಂತ ಹೇಳಿ ಕತ್ತಿನ ತಗೊಂಡು ಅವ್ನ್ ಕತ್ತು ಕುಯ್ಕೊಳ್ಳೋದಕ್ಕೂ ಮುಂಚೆ ನಮ್ ಹೀರೋಯಿನ್ ಹತ್ರ ಹೇಳಿದ್ದಲ್ವಾ ಇಲ್ಲಿಂದ ಒಟ್ಟೋಗು ಅಂತ. ಅದೇ ತರ ಹೇಳ್ತಾ ಇದ್ದಾನೆ. ಇವಳು ಭಯ ಪಟ್ಟೋಳು. ಪಕ್ಕದಲ್ಲಿರೋ ಸ್ಕ್ರೀನ್ ನ ತೆಗೆದು ಮುಂದ್ಗಡೆ ನೋಡಿದ್ರೆ ಇವಳ ಸೇಮ್ ರಿಫ್ಲೆಕ್ಷನ್ ಮುಂದ್ಗಡೆ ಕಾಣಿಸ್ತಾ ಇರೋದು. ಸರಿ ಅಂತ ತಲೆ ಮೇಲೆ ಎತ್ತಿ ನೋಡಿದ್ರೆ ಇವಾಗ ಇಲ್ಲಿ ಈ ಫ್ಲೋರ್ ಅಲ್ಲಿ ಏನ್ ನಡೀತಿದೆ, ಅವಳು ಹೆಂಗ್ ತಲೆ ಎತ್ತಿ ನೋಡ್ತಿದ್ದಾಳೆ ಅದೇ ತರನೇ ಮೇಲೆಲ್ಲ ಕೂಡ ನಡೀತಾ ಇರುತ್ತೆ. ಹಂಗೆ ಕಂಪ್ಲೀಟ್ ಆಗಿ ಹೋಗ್ತಾನೆ ಇರುತ್ತೆ. ಇವಳಿಗೆ ಏನ್ ಮಾಡೋದು ಅಂತ ಗೊತ್ತಿಲ್ಲ. ಹಂಗೆ ಆ ಬೈದಲ್ಲೇ ವಿಂಡೋನ ಓಪನ್ ಮಾಡಿ ನೋಡಿದ್ರೆ ಈ ಸತಿ ಜೇ ಬಂದು ಪಕ್ಕದಲ್ಲೇ ನಿಂತಿರ್ತಾನೆ. ಇವಳಿಗೆ ಸಖತ್ ಹೆದರಿಕೆ ಆಗ್ಬಿಡುತ್ತೆ. ನನ್ನ ಸಾಯಕ್ ಬಿಡಬೇಡ ಅಂತ ಹೇಳ್ದಲ್ವಾ, ಪ್ಲೀಸ್ ದಯವಿಟ್ಟು ನನ್ನ ಕಾಪಾಡು ಅಂತ ಹೇಳ್ದವನು ಈ ಸತಿ ಕತ್ತಿ ತಗೊಂಡ್ ಬೆದರ್ಸ್ಕೊಂಡಿದ್ದವನು ಮತ್ತೆ ಅವ್ನ್ ಕತ್ತನ ಕೊಯ್ಯಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ. ಇವಳು ಕೆಳಗಡೆ ಬಿದ್ದೇ ಬಿಟ್ಲು. ನಿಜವಾಗ್ಲೂ ಜೇ ಸತ್ತಾಗ ಇವಳ ಮೇಲೆ ಬ್ಲಡ್ ಎಲ್ಲ ಯಾವ ತರ ಸ್ಪ್ರಿಂಕಲ್ ಆಗಿತ್ತು ಇವಾಗೂ ಅದೇ ತರನ ಆಗುತ್ತೆ. ಬಟ್ ಇವಳು ಗಮನಿಸೋ ಒಂದು ವಿಷಯ ಏನಂದ್ರೆ ಜೇ ರಿಯಾಲಿಟಿಯಲ್ಲಿ ಸಾಯಬೇಕಾದ್ರೆ ಅಳ್ತಾ ಇದ್ದ, ಇಲ್ಲ ನನ್ಗೆ ಸಾಯಕ್ ಇಷ್ಟ ಇಲ್ಲ, ನಾನ್ ಬದುಕ್ಬೇಕು, ನನ್ನ ಕಾಪಾಡು ಅಂತ. ಬಟ್ ಇಲ್ಲಿ ಈ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಜೇ ಬಂದು ನಗ್ತಾ ಇದ್ದಾನೆ. ಇವಾಗ ಇವಳಿಗೆ ರಿಯಾಲಿಟಿ ಅರ್ಥ ಆಯ್ತು. ಇಲ್ಲ ನನಗ್ ಗೊತ್ತು ಇದು ನಿಜ ಅಲ್ಲ. ನನ್ ಫ್ರೆಂಡ್ ಸಾಯ್ಬೇಕಾದ್ರೆ ಅವನು ಅಳ್ತಾ ಇದ್ದ, ನೀನ್ ನಗ್ತಾ ಇದ್ಯಾ, ನಾನ್ ಇದನ್ನ ನಂಬಲ್ಲ ಅಂತ ಹೇಳಿ ಅವಳು ಎದ್ದು ಬಿದ್ದು ಅಲ್ಲಿಂದ ಓಡ್ ಬರ್ತಾಳೆ. ಯಾವ್ದಾದ್ರು ಸ್ಟೆಪ್ಸ್ ಎಲ್ಲ ಹಿಡಿದು ಓಡ್ ಬರ್ತಾ ಇದ್ದಾಳೆ. ಬಟ್ ಹಿಂದ್ಗಡೆ ಮಾತ್ರ ತಿರುಗ್ ನೋಡಿಲ್ಲ. ಈ ಸತಿ ಅವನು ಮುಂದೆ ಬಂದು ನಿಂತಿರ್ತಾನೆ. ಕಣ್ಣಲ್ಲೆಲ್ಲ ಬ್ಲಡ್ ಬರ್ತಾ ಇರುತ್ತೆ. ಕಂಪ್ಲೀಟ್ ಆಗಿ ಅವ್ನ ಕತ್ತನ ಅವನು ಕೊಯ್ಕೊಳ್ತಾ ಇದ್ದಾನೆ. ಬ್ಲಡ್ ಹಂಗೆ ಫುಲ್ ಸ್ಪ್ರಿಂಕಲ್ ಆಗ್ತಾ ಇರುತ್ತೆ. ಆದ್ರೆ ಈ ಸತಿ ನಮ್ ಹೀರೋಯಿನ್ ಅದನ್ನ ನಂಬಿಲ್ಲ. ಓಡ್ ಬಂದು ಅದನ್ನ ಅವನನ್ನ ಪಾಸ್ ಮಾಡ್ಕೊಂಡೆ ಹೋಗ್ತಾಳೆ. ಅಲ್ಲಿ ಒಂದು ಡೋರ್ ಇರುತ್ತೆ. ಆ ಡೋರ್ಗೆ ದೊಡ್ಡದಾಗ ಒಂದು ಹ್ಯಾಂಡಲ್ ಕೂಡ ಇರುತ್ತೆ. ಟಕ್ಕಂತ ನಮ್ ಹೀರೋನ ಹ್ಯಾಂಡಲ್ ಹಿಡ್ಕೊಂಡು ಎಳೆದಿದ ತಕ್ಷಣ ಡೋರ್ ಓಪನ್ ಆಗುತ್ತೆ. ಇವಳು ನೆಕ್ಸ್ಟ್ ಅದ್ರೊಳಗಡೆ ಕಾಲ್ ಕೂಡ ಇಟ್ಬಿಟ್ಲು. ಇವಾಗ ರಿಯಾಲಿಟಿಯಲ್ಲಿ ತೋರಿಸ್ತಾರೆ. ಇಲ್ಲಿ ನಡೆದಿರೋದನ್ನೆಲ್ಲ ಕೂಡ ನಮ್ಮ ಹೇವ್ನವ್ರ ಅಕ್ಕ ಕೂಡ ನೋಡಿರ್ತಾರಲ್ವಾ. ನಮ್ ಹೀರೋಯಿನ್ ಹಿಂದೆ ತಾನೆ ಅವರು ಇರ್ತಾರೆ. ಬಟ್ ನಮಗ್ ಕಾಣಿಸಿರಲ್ಲ ಅಷ್ಟೇ. ಅವರು ತುಂಬಾನೇ ಎದುರ್ಕೊಂಡಿರ್ತಾರೆ. ಬಟ್ ಹೆಂಗಾದ್ರೂ ಮಾಡಿ ನಮ್ ಹೀರೋಯಿನ್ ಕಾಪಾಡ್ಬೇಕು ಅನ್ನೋದಕ್ಕೋಸ್ಕರ ಧೈರ್ಯದಲ್ಲಿ ಇರ್ತಾರೆ. ಈ ಸತಿ ಸೆಕೆಂಡ್ ಊದಿನ ಗಡ್ಡಿನ ಅಣ್ಸಕ್ಕೆ ಹೇಳ್ತಾರೆ. ಸೊ ಮತ್ತೆ ಇಲ್ಲಿ ನಮ್ ಹೀರೋಯಿನ್ ಟ್ರಾವೆಲ್ ಸ್ಟಾರ್ಟ್ ಆಯ್ತು. ಈಗ ನೆಕ್ಸ್ಟ್ ಡೋರ್ ನ ಕಂಡಿಡಿಬೇಕು. ಈ ಸತಿ ಅವಳು ಬಂದಿರೋದ್ ಬಂದು ಅವ್ರ ಅಪ್ಪ ಅಮ್ಮಗೆ ಆಕ್ಸಿಡೆಂಟ್ ಆಯ್ತಲ್ಲ ಒಂದು ರೋಡ್ ಅಲ್ಲಿ, ಆ ರೋಡ್ ಆಕ್ಸಿಡೆಂಟ್ ನ ತೋರಿಸ್ತಾರೆ. ದೂರದಲ್ಲಿ ಅವ್ರು ಬಿದ್ದಿರೋ ತರ. ಅಂದ್ರೆ ಆಕ್ಚುಲಿ ನಮ್ ಹೀರೋಯಿನ್ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ತಾನೆ ಅವ್ರಿಗೆ ಆಕ್ಸಿಡೆಂಟ್ ಆಗಿತ್ತು. ಅಂದ್ರೆ ಒಂದು ಟೀನೇಜ್ ಅಲ್ಲಿ ಇರ್ಬೇಕಾದ್ರೆ ಅವಳು ಲಾಂಗ್ ಜಂಪ್ ಅಲ್ಲೆಲ್ಲ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾಳಲ್ವಾ. ಸೊ ಆತರ ಯಾವ್ದೋ ಒಂದು ಕಾಂಪಿಟೇಷನ್ ಗೆ ಹೋಗ್ ಬಂದಿದ್ದಾರೆ. ಅವಳಿಗೆ ಮೆಡಲ್ ಎಲ್ಲ ಬಂದಿರುತ್ತೆ. ಅವ್ರ ಅಪ್ಪ ಬಂದು ನಿನ್ಗೆ ಏನ್ ಬೇಕು ಮಗಳೇ ಅಂತೆಲ್ಲ ಕೇಳ್ಕೊಂಡು ತುಂಬಾ ಖುಷಿಯಾಗಿ ಮಾತಾಡ್ಕೊಂಡ್ ಬಂದಿರ್ತಾರೆ. ಆ ಟೈಮಲ್ಲಿ ಆಕ್ಸಿಡೆಂಟ್ ಆಗಿರುತ್ತೆ. ಅದು ಇವಾಗ ಅವ್ರ ಕಣ್ಮುಂದೆ ಹಂಗೆ ಬರುತ್ತೆ. ತುಂಬಾ ಭಯ ಪಡ್ತಾಳೆ. ಆ ಕಾರಿಂದ ಹೀರೋಯಿನ್ ಅವ್ರ ಅಮ್ಮ ಮತ್ತೆ ಚಿಕ್ಕ ವಯಸ್ಸು ನಮ್ ಹೀರೋಯಿನ್ ಹಂಗೆ ಡೋರ್ ಇಂದ ಹೊರಗಡೆ ಬಂದು ಬೀಳ್ತಾರೆ. ಇದನ್ನ ನೋಡಿ ಅವಳಿಗೆ ತುಂಬಾ ಫೀಲ್ ಆಗುತ್ತೆ. ಅವ್ರ ಅಮ್ಮ ದಯವಿಟ್ಟು ನನ್ನ ಕಾಪಾಡು ಅಂತ ನಮ್ ಹೀರೋಯಿನ್ ಹೆಸರನ್ನ ಕೂಗ್ತಾ ಇರ್ತಾರೆ. ಇದನ್ನ ನೋಡಿ ಅವಳು ಹಂಗೆ ಸ್ಟನ್ ಆಗಿ ಒಂಥರ ಶಾಕಿಂಗ್ ಅಲ್ಲಿ ನಿಂತ್ಕೊಂಡು ತುಂಬಾ ಫೀಲ್ ಮಾಡಿ ಅಳ್ಕೊಂಡು ಒಂಥರ ಆ ಲೋಕದಲ್ಲೇ ಎಲ್ಲ ಅವಳು ಕಳ್ದೋಗ್ಬಿಡ್ತಾಳೋ ಅಂತ ಈ ಕಡೆ ನಮ್ಮ ಹೀರೋಯಿನ್ ಅವ್ರ ಅಕ್ಕಗೆ ಭಯ. ಇಲ್ಲ ಇದೆಲ್ಲ ನಿಜ ಅಲ್ಲ, ಇದು ರಿಯಾಲಿಟಿ ಅಲ್ಲ, ನೀನ್ ಹೋಗು ಮುಂದೆ ಹೋಗು ಅಂತ ಹೇಳ್ತಾರೆ. ಮುಂದ್ಗಡೆ ಡೋರ್ ಕೂಡ ಕಾಣಿಸ್ತಾ ಇದೆ. ಇವಳು ಅಲ್ಲಿಂದ ಪಾಸ್ ಆಗ್ಬೇಕು ಅಂತ ಅನ್ಕೊಂಡ್ರೆ ಟಕ್ಕಂತ ಅವ್ರ ಅಮ್ಮ ಅವ್ಳ ಕಾಲ್ನ ಹಿಡಿದ್ಬಿಟ್ರು. ಇದು ನೀನೆ ತಾನೆ, ನನ್ ಮಗಳೇ ತಾನೆ, ಅಮ್ಮ ಈ ತರ ಬಿದ್ದಿದೀನಿ, ಅಮ್ಮನ ಈ ತರ ಬಿಟ್ಬಿಟ್ಟು ಹೋಗ್ತಾ ಇದೀಯಾ, ನಾನ್ ಮಾಡಿದ ತಪ್ಪೆ, ನಿನ್ನ ಈ ವಯಸ್ಸಲ್ಲಿ ನಾನ್ ಬಿಟ್ಬಿಟ್ಟು ಹೋಗ್ಬಾರ್ದಾಗಿತ್ತು, ನನ್ಗೆ ತುಂಬಾ ನೋವಾಗ್ತಿದೆ, ದಯವಿಟ್ಟು ನನ್ನ ಕಾಪಾಡು ಅಂತ ಅವ್ರು ತುಂಬಾ ಕೇಳ್ಕೊಂತ ಇದಾರೆ. ಇವಳಗ ಹಿಂದೆ ತಿರುಗಿ ನೋಡ್ಬೇಕು ಅಂತ ಒಂದ್ ಕಡೆ, ಅಮ್ಮನ ನೋಡ್ಬೇಕು ಅಂತ ಒಂದ್ ಕಡೆ, ಬಟ್ ಯಾವ್ದೇ ಕಾರಣಕ್ಕೂ ತಿರುಗಿ ನೋಡ್ಬಾರ್ದು ಅಂತ ಹೇಳಿದ್ರಲ್ವಾ. ಇಲ್ಲ ಇದ್ಯಾವ್ದು ನಿಜ ಅಲ್ಲ ಅಂತ ಹೇಳಿ ಅವಳೇ ಸ್ವಲ್ಪ ಸಮಾಧಾನ ಮಾಡ್ಕೋಬೇಕು ಅಂತ ಟ್ರೈ ಮಾಡ್ತಾ ಇದ್ರೆ ಕೂಡ ಅಲ್ಲಿ ಬಿದ್ದಿರೋದು ಅವ್ರ ಅಮ್ಮ. ಹೆಂಗ್ ಅವಳಿಗೆ ಮುಂದೆ ಹೋಗಕ್ಕಾಗುತ್ತೆ. ಇನ್ನೊಂದ್ ಕಡೆ ಹೊರಗಡೆ ಅಂದ್ರೆ ರಿಯಾಲಿಟಿಯಲ್ಲಿ ಬಾಂಗ್ ಬಂದು ಹೇಳ್ತಾರೆ, ಊದಿನ ಗಡ್ಡಿ ಆಲ್ಮೋಸ್ಟ್ ಮುಗಿತಾ ಬಂದಿದೆ, ಆಗ ಕೆಲಸ ಬೇಗ ನೋಡ್ರಿ, ಬೇಗ ಫರ್ದರ್ ಮೂವ್ ಆಗ್ರಿ ಅಂತ ಹೇಳಿದಾಗ ಆಗ ಹೇನೋರ್ ಅಕ್ಕ ಹೇಳ್ತಾರೆ, ಇಲ್ಲ ಇದು ತುಂಬಾ ಮೋಸವಾಗಿ ಹೋಗ್ತಾ ಇದೆ, ನನ್ ಮಾಸ್ಕ್ ತೆಗೆದು ಅದ್ರ ಒಳಗಡೆ ಎಂಟ್ರಿ ಆಗೋ ಪರಿಸ್ಥಿತಿ ಕೂಡ ಬರ್ಬೋದು ಅಂದಾಗ ಬಾಂಗ್ ಹೇಳ್ತಾರೆ, ಬೇಡ ನೀನ್ ಈ ಕೆಲಸ ಮಾತ್ರ ಮಾಡ್ಬೇಡ, ಆಮೇಲೆ ನಿನ್ಗೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಇದನ್ನೆಲ್ಲ ಇನ್ನೊಂದ್ ರೂಮ್ ಅಲ್ಲಿ ಇದ್ದ ಅಲ್ವಾ ಹೇಯುನ್, ಆಕ್ಚುಲಿ ಅವ್ರ ಅಕ್ಕ ಅವನನ್ನ ಅಲ್ಲಿಂದ ಹೊರಗಡೆ ಬರ್ಬೇಡ ಅಂತ ಹೇಳಿರ್ತಾರೆ. ಸೊ ಅವ್ನು ಅಲ್ಲಿ ಇರ್ತಾನೆ. ಅವನಿಗೆ ಲಿಮ್ ಫೋನ್ ಇಂದ ಕಾಲ್ ಬರ್ತಾನೆ ಇರುತ್ತೆ. ಬಟ್ ಇವ್ನ್ ಕಾಲ್ ಅಟೆಂಡ್ ಮಾಡ್ತಾ ಇಲ್ಲ. ಇಲ್ಲಿ ಏನ್ ನಡೀತಾ ಇದೆ ಅಂತ ನೋಡೋ ಕ್ಯೂರಿಯಾಸಿಟಿ ಇವನಿಗೆ. ಈಗ ಮತ್ತೆ ನಮ್ ಹೀರೋಯಿನ್ ತೋರಿಸ್ತಾರೆ. ಅವ್ರಮ್ಮ ಅವ್ಳ ಕಾಲ್ನ ಇಟ್ಕೊಂಡೇ ಇದಾರೆ, ಇನ್ನೂ ಬಿಟ್ಟಿಲ್ಲ. ಇವಳಿಗೂ ಅರ್ಥ ಆಯ್ತು, ಇಲ್ಲ ಇಲ್ಲಿ ನಡೀತಾ ಇರೋದೆಲ್ಲ ನಿಜ ಅಲ್ಲ, ನಾನ್ ಫರ್ದರ್ ಮೂವ್ ಆನ್ ಆಗ್ಬೇಕು ಅಂತ ಹೇಳಿ ಹೆಂಗೋ ಅವ್ರಮ್ಮ ಕೈಯಿಂದ ಅವಳ ಕಾಲ್ನ ಬಿಡಿಸ್ಕೊಂಡು ಅಲ್ಲಿಂದ ಮುಂದ್ಗಡೆ ಡೋರ್ ಹತ್ರ ಓಡೋಗ್ಬಿಟ್ಲು. ಇವಾಗ ಹಂಗೆ ನಮ್ ಹೀರೋಯಿನ್ ಪ್ರೆಸೆಂಟ್ ಬಂದಿರೋ ತರ ತೋರಿಸ್ತಾರೆ. ಅಲ್ಲಿ ಬಾಂಗ್ ಒಂದ್ ಕಡೆ ಮತ್ತೆ ಹೇಯುನ್ ಒಂದ್ ಕಡೆ ನಮ್ ಹೀರೋಯಿನ್ ಎಬ್ಬಿಸ್ತಾ ಇದಾರೆ. ನಿನ್ಗೇನಿಲ್ಲ, ನೀನು ನಾರ್ಮಲ್ ಆಗ್ಬಿಟ್ಟೆ, ಎದ್ದೇಳು ಅಂತ ನಿಧಾನಕ್ಕೆ ಅವಳನ್ನ ಎಬ್ಸಿ ಕೂರ್ಸಿದ್ದಾರೆ. ಇಲ್ಲಿ ಮುಂದ್ಗಡೆ ಬಾಂಗು ಮತ್ತೆ ಹೇಯುನ್ ಮಾತ್ರ ತಾನೇ ಇರೋದು. ಹೇಯುನ್ ಅವ್ರ ಅಕ್ಕ ಎಲ್ಲಿ ಅಂತ ಕೇಳಿದಾಗ ಅವಳು ಡ್ರೆಸ್ ಚೇಂಜ್ ಮಾಡಕ್ ಹೋಗಿದ್ದಾಳೆ ಅಂತ ಹೇಳ್ತಾರೆ. ಆದ್ರೆ ಹೇಯುನ್ ಅವ್ರ ವಾಯ್ಸ್ ನಮ್ ಹೀರೋಯಿನ್ ಹಿಂದ್ಗಡೆ ಕೇಳಿಸ್ತಾನೆ ಇದೆ. ಇವಳು ಕೊಡೋ ರಿಯಾಕ್ಷನ್ ಇಂದಾನೆ ಮುಂದ್ಗಡೆ ಇರೋ ಬಾಂಗ್ ಅರ್ಥ ಆಗೋಯ್ತು ಇವಳಿಗೇನೋ ಹಿಂದ್ಗಡೆ ವಾಯ್ಸ್ ಕೇಳಿಸ್ತಾ ಇದೆ ಅಂತ. ನಿನ್ಗೆ ಹಿಂದ್ಗಡೆ ಏನಾದ್ರೂ ವಾಯ್ಸ್ ಕೇಳಿಸ್ತಾ ಇದೆಯಾ, ನೀನ್ ಅದನ್ನ ಇಗ್ನೋರ್ ಮಾಡು, ಆ ವಾಯ್ಸ್ ಬಗ್ಗೆ ನೀನ್ ಕೇರ್ ಮಾಡ್ಬೇಡ, ನೀನು ರಿಯಾಲಿಟಿಗೆ ಬಂದಂಗೆ ಆ ಲೋಕದಿಂದ ನಿನ್ನ ಸಬ್ ಕಾನ್ಶಿಯಸ್ ಮೈಂಡ್ ಇಂದ ಆ ಆತ್ಮ ಕೂಡ ಈ ಲೋಕಕ್ಕೆ ಬಂದ್ಬಿಟ್ಟಿದೆ, ನಿನ್ಗೆ ಆ ವಾಯ್ಸ್ ಕೇಳಿಸ್ತಾ ಇರೋದು ಅಂತ ಅವಳಿಗೆ ಸಮಾಧಾನ ಮಾಡಕ್ಕೆ ಟ್ರೈ ಮಾಡ್ತಾ ಇದಾರೆ. ಆದ್ರೆ ಹೇಯುನ್ ಅವ್ರ ಅಕ್ಕ ವಾಯ್ಸ್ ಹಿಂದ್ಗಡೆ ನಮ್ ಹೀರೋಯಿನ್ಗೆ ಕೇಳಿಸ್ತಾ ಇದೆ ಅಲ್ವಾ. ಇಲ್ಲ ಇದೆಲ್ಲ ನಂಬೇಡ, ಇದು ನಿಜ ಅಲ್ಲ, ನೀನ್ ನಂಬೇಕಂತಂದ್ರೆ ರಿಯಲ್ ಆಗಿರೋ ನನ್ನನ್ನ ಕರಿಯಕ್
ಕೇಳೋರನ್ನ ನೋಡೋಣ ಅಂತ ಹೇಳಿದಾಗ ಹೀರೋಯಿನ್ ಕೂಡ ಹೇಳ್ತಾಳೆ ನಿಮ್ಮ ಅಕ್ಕನ ಕರಿ ಅಂತ ಹೇಳಿದಾಗ ಅವನು ಇಲ್ಲ ನಾನು ನಮ್ಮ ಅಕ್ಕನ ಕರಿಯಕ್ಕಾಗಲ್ಲ ಅಂತ. ಆದ್ರೆ ಬಾಂಗ್ ಕೂಡ ಈ ಕಡೆ ಬಿಡ್ತಾ ಇಲ್ಲ. ಹಿಂದ್ಗಡೆ ವಾಯ್ಸ್ ಕೇಳಿಸ್ತಾ ಇದೆ ತಾನೆ, ನೀನ್ ಹಿಂದ್ಗಡೆ ವಾಯ್ಸ್ ಇಲ್ಲ, ಈಗ ನೀನ್ ರಿಯಾಲಿಟಿಗೆ ಬಂದ್ಬಿಟ್ಟೆ ತಾನೆ, ಹಿಂದ್ಗಡೆ ಏನು ಇಲ್ಲ, ನೀನ್ ಬೇಕಾಗಿದ್ರೆ ತಿರುಗ್ ನೋಡು ಅಂತ. ಇವಳಿಗೊಂದ್ ಕಡೆ ಭಯ, ತಿರುಗ್ ನೋಡ್ಬೇಡ ಅಂತ ಅವಳ್ಗ ಅನ್ಕೊಂತಾ ಇದ್ದಾಳೆ. ಹಿಂದ್ಗಡೆಯಿಂದ ಅವ್ರ ಅಕ್ಕ ವಾಯ್ಸ್ ಕೂಡ ಕೇಳಿಸ್ತಾ ಇರುತ್ತೆ, ಇಲ್ಲ ನೀನ್ ಯಾವ್ದೇ ಕಾರಣಕ್ಕೂ ತಿರುಗ್ ನೋಡ್ಬೇಡ, ನೀನ್ ಇರೋದು ರಿಯಾಲಿಟಿ ಅಲ್ಲ ಅಂತ. ನೀನ್ ಇವಾಗ ಬರೀ 2 ಡೋರ್ ಮಾತ್ರನೇ ಪಾಸ್ ಆಗಿರೋದು, ಯಾವ್ದೇ ಕಾರಣಕ್ಕೂ ಹಿಂದೆ ತಿರುಗ್ ನೋಡ್ಬೇಡ, ನಾನ್ ಆಮೇಲೆ ಇಲ್ಲಿ ಸಿಕ್ಕಾಕೊಂಡ್ಬಿಡ್ತೀನಿ ಅಂತ ಅವ್ರ ಮಾತಿಗೂ ಹೇಳ್ತಾನೆ ಇದಾರೆ. ಇವಳು ತಿರುಗ್ ನೋಡ್ತಾ ಇಲ್ಲ ನಾನ್ ತಿರುಗ್ ನೋಡಲ್ಲ ಅಂತ. ಮುಂದೆ ಬೇರೆ 2 ಎಕ್ಸಿಟ್ ಡೋರ್ ಕಾಣಿಸ್ತಿದೆ, ಈ ಕಡೆ ಇರೋದು ಆ ಕಡೆ ಇರೋದು ಅಂತ ಅವ್ರಿಗೆ ಕನ್ಫ್ಯೂಷನ್ ಅಲ್ಲಿ ಇರ್ಬೇಕಾದ್ರೆ ಬಾಂಗ್ ಹೇಳ್ತಾರೆ, ಇಲ್ಲಿ ನೋಡು ನೀನ್ ಅದ್ರ ಮಾತ್ ಕೇಳ್ಬೇಡ, ನೀನ್ ಹಿಂದ್ಗಡೆ ಇರೋದು ನಿನ್ನ ಚೀಟ್ ಮಾಡ್ತಾ ಇದೆ, ನೀನ್ ಆಲ್ರೆಡಿ ರಿಯಾಲಿಟಿಗೆ ಬಂದ್ಬಿಟ್ಟಿದ್ಯಾ, ರಿಯಾಲಿಟಿಯಲ್ಲಿ ನಾವಿದೀವಿ ನೋಡ್, ನಾವ್ ಕಣ್ಣು ಮುಂದೆ ಕಾಣಿಸ್ತಾ ಇದೀವಲ್ಲ, ನೀನ್ ಬೇಕಾಗಿದ್ರೆ ತಿರುಗ್ ನೋಡು ಅಂತ. ಅಲ್ಲಿ ಮುಂದ್ಗಡೆ ಕೂತ್ಕೊಂಡಿರೋ ಇವನ್ ಕೂಡ ಏನೋ ಆ ದೆವ್ವ ಬಂದು ಇವನ್ನ ನೋಡ್ತಾ ಇರೋ ತರ, ಇವನೇನೋ ಟೈಮರ್ ಆನ್ ಮಾಡ್ಬಿಟ್ಟಿರೋ ತರ ಎಲ್ಲ ತೋರಿಸ್ತಾ ಇರ್ತಾನೋ, ನಾನು ಟೈಮರ್ ಆನ್ ಮಾಡ್ಬಿಟ್ಟಿದೀನಿ, ನನ್ ಕಣ್ಣಿಗೆ ದೆವ್ವ ಕಾಣಿಸ್ತಾ ಇದೆ ಅಂತ ಸೀನ್ ಕೊಡ್ತಾ ಇದ್ದಾನೆ. ಇವಳಿಗೆ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ, ನಾನು ತಿರುಗ್ ನೋಡೋದಾ ಬೇಡವಾ ಅಂತ ತುಂಬಾ ಕನ್ಫ್ಯೂಸ್ ಆಗ್ತಾಳೆ. ಹಿಂದ್ಗಡೆಯಿಂದ ವಾಯ್ಸ್ ತಿರುಗ್ ನೋಡ್ಬೇಡ ಅಂತ, ಮುಂದ್ಗಡೆ ಇವ್ರು ನೋಡಿದ್ರೆ ತಿರುಗ್ ನೋಡು ಅಂತ. ಅಷ್ಟೇ ಅಲ್ದೆ ಇವನ್ ಬಂದ್ ಈಗ ಸ್ವಲ್ಪ ಭಯ ಪಡ್ತಾ ಇದ್ದಾನಲ್ವಾ, ಅವ್ನ್ ಕಣ್ಣೆಲ್ಲ ಒಂಥರ ಗೀಚ್ಕೊಳ್ತಾ ಇರ್ತಾನೆ, ಅವ್ನ್ಗೇನೋ ದೆವ್ವ ಕಣ್ಣು ಕಾಣಿಸ್ತಾ ಇರೋ ತರ. ಹಿಂದ್ಗಡೆಯಿಂದ ಒಂದು ದೊಡ್ಡ ಶ್ಯಾಡೋ ಹಂಗೆ ಅವಳು ಹಿಂದ್ಗಡೆ ಎದ್ದೇಳೋ ತರ ತೋರಿಸುತ್ತೆ, ಮುಂದ್ಗಡೆ ಶ್ಯಾಡೋ ಎಲ್ಲ ಕಾಣಿಸುತ್ತಲ್ಲ. ಇವಳಿಗೂ ಮನ್ಸ್ ಕೇಳದೆ ಏನಿದೆ ಅಂತ ಹೇಳಿ ಟಕ್ಕಂತ ಹಿಂದೆ ತಿರುಗ್ಬಿಟ್ಲು. ಸೊ ಹಿಂದ್ಗಡೆ ಇರೋ ಆ ವುಡ್ಡಲ್ಲಿ ಒಂದು ಕಣ್ಣು ಹಂಗೆ ನಾನು ನಿನ್ನ ನೋಡ್ಬಿಟ್ಟೆ ಅಂತ ಹೇಳಿ ಕಣ್ಣು ಓಪನ್ ಮಾಡುತ್ತೆ. ಅಷ್ಟೇ, ಇವ್ರು ಪಟ್ಟಿದ್ ಕಷ್ಟ ಎಲ್ಲ ವೇಸ್ಟ್ ಅಂತ ಅನ್ಕೊಬೇಕು. ಯಾಕಂದ್ರೆ ಇಲ್ಲಿ ಪ್ರೆಸೆಂಟ್ ಅಲ್ಲಿ ಅವ್ರ ಅಕ್ಕಗೆ ಫುಲ್ ಬ್ಲಡ್ ವಾಮಿಟ್ ಬರಕ್ಕೆ ಸ್ಟಾರ್ಟ್ ಆಗೋಯ್ತು. ಬಾಂಗ್ ಬಂದು ಕೇಳ್ತಾನೆ ಏನಾಯ್ತು ಅಂತ. ನೆಕ್ಸ್ಟ್ ಊದಿನ ಗಡ್ಡಿನ ಅಂಟಿಸು ಅಂತ ಹೇಳಿದಾಗ ಅವನು ಅಲ್ಲಿ ಅಂಟಿಸ್ತಾನೆ. ಮತ್ತೆ ಇಲ್ಲಿ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲೇ ಇದ್ದಾಳೆ ನಮ್ ಹೀರೋಯಿನ್. ಈಗ ತುಂಬಾ ಕತ್ತಲಾಗಿರೋ ಒಂದು ಜಾಗದಲ್ಲಿ ನಿಂತಿದ್ದಾಳೆ. ಅಷ್ಟೇ ಅಲ್ದೆ ಅವಳ ಕೈಗೆ ಒಂದು ರೆಡ್ ಕಲರ್ ದಾರ ಬೇರೆ ಇದೆ. ಅವಳಿರೋ ಜಾಗ ಎಂತದ್ದು ಅಂತ ಕೂಡ ಗೊತ್ತಿಲ್ಲ, ಫುಲ್ ಬ್ಲಡ್ ಇರುತ್ತೆ, ಆ ಬ್ಲಡ್ ಅಲ್ಲೇ ನಡ್ಕೊಂಡು ಹೋಗ್ತಾ ಇದ್ದಾಳೆ. ಅವಳ ಕೈಲ ರೆಡ್ ಕಲರ್ ದಾರ ಅಂತ ಹೇಳಿದ್ನಲ್ಲ, ಅದು ಯಾವ್ದಕ್ಕೂ ಕನೆಕ್ಟ್ ಆಗಿದೆ. ಅಷ್ಟೇ ಅಲ್ದೆ ಮುಂದ್ಗಡೆ ಒಂದು ಡೆಡ್ ಬಾಡಿ ಬಂದು ಹಂಗೆ ಅವಳ ಮುಂದೆ ನಿಲ್ಲತ್ತೆ. ಕಣ್ಣು ಫುಲ್ ಆಗಿ ಬ್ಲಡ್ ಎಲ್ಲ ಆಗಿರುತ್ತೆ, ಒಂದ್ ಬಟ್ಟೆಯಿಂದ ಕವರ್ ಆಗಿರುತ್ತೆ, ಮುಖ ಫುಲ್ ಆಗಿ ಬ್ಲಡ್ ಎಲ್ಲ ಬಂದಿರುತ್ತೆ. ಅವಳಂತದನ್ನ ನೋಡಿ ತುಂಬಾನೇ ಎದುರ್ಕೊಂಡು ಸಾಲದಕ್ಕೆ ಮುಂದ್ಗಡೆ ಇನ್ನಷ್ಟು ಹೆಣಗಳು, ಇನ್ನಷ್ಟು ಡೆಡ್ ಬಾಡೀಸ್ ಫುಲ್ ಬ್ಲಡ್ ಆಗಿರೋ ಸ್ಥಿತಿಯಲ್ಲಿ ಮುಂದ್ಗಡೆ ಕಣ್ಣು ಮುಂದೆ ಹಂಗೆ ಡ್ಯಾನ್ಸ್ ಆಡ್ತಾ ಇರುತ್ತೆ. ಇವಳು ಇನ್ನೂ ಎದುರ್ಕೊಂಡ್ಬಿಟ್ಲು. ಸಾಲದಕ್ಕೆ ಸ್ವಲ್ಪ ದೂರದಲ್ಲಿ ಒಂದು ಹುಡುಗಿದು ಡೆಡ್ ಬಾಡಿ ಇದೆ, ಅವಳ ಮುಂದ್ಗಡೆನೆ ಒಂದು ಫೋನ್ ಇದೆ. ದಿಢೀರಂತ ನಮ್ ಹೀರೋಯಿನ್ ಮೂಗಲ್ಲಿ ಬಾಯಲ್ಲೆಲ್ಲ ಬ್ಲಡ್ ಬರಕ್ಕೆ ಸ್ಟಾರ್ಟ್ ಆಗೋಯ್ತು. ಅಷ್ಟಲ್ದೆ ನಮ್ ಹೀರೋಯಿನ್ ಕೈಗೆ ಒಂದು ರೆಡ್ ಕಲರ್ ದಾರ ಕನೆಕ್ಟ್ ಆಗಿತ್ತಲ್ವಾ, ಅದು ಫೋನ್ಗೆ ಕನೆಕ್ಟ್ ಆಗಿರೋದು. ಇವಳು ಸ್ವಲ್ಪ ಫೋನ್ ಕಡೆ ಹೋಗ್ತಾ ಇರ್ಬೇಕಾದ್ರೇನೆ ಹಿಂದ್ಗಡೆಯಿಂದ ಅವ್ರ ಅಕ್ಕ ಒಂದು ಬಾಣನ ಬಿಟ್ಟು ಆ ಫೋನ್ಗೂ ಮತ್ತೆ ನಮ್ ಹೀರೋಯಿನ್ ಮಧ್ಯೆ ಇರೋ ಕನೆಕ್ಷನ್ ನ ಕಟ್ ಮಾಡ್ತಾರೆ. ನಮ್ ಹೀರೋಯಿನ್ ಹೆಂಗೋ ಕಾಪಾಡ್ತಾರೆ. ಇವಾಗ ಅವಳು ಒಂದ್ ಸ್ವಲ್ಪ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಒಂಚೂರು ರಿಯಾಲಿಟಿಗೆ ಬರ್ತಾಳೆ. ಆಮೇಲೆ ಅವಳು ಅಲ್ಲಿಂದ ನಾವ್ ಇದನ್ನೆಲ್ಲ ದಾಟ್ಕೊಂಡ ಡೋರ್ ಹತ್ರ ಹೋಗ್ಬೇಕು, 3ನೇ ಡೋರ್ ಓಪನ್ ಮಾಡ್ಬೇಕಲ್ವಾ. ಸೊ ನಾವ್ ಇದನ್ನ ದಾಟ್ಕೊಂಡು ಅಲ್ಲಿಗೆ ಹೋಗ್ಬೇಕು ಅಂತ ಆ ಹೆಣಗಳ ಮಧ್ಯನೇ ನಮ್ ಹೀರೋಯಿನ್ ಕರ್ಕೊಂಡು ಅಲ್ಲಿಂದ ಓಡೋಗ್ತಾ ಇದಾರೆ. ಇನ್ನೇನ್ ಆಲ್ಮೋಸ್ಟ್ ಇವರ ಡೋರ್ ಹತ್ರವರೆಗೂ ರೀಚ್ ಆಗ್ಬಿಟ್ರು. ಆಗ ಇದಕ್ಕೂ ಮುಂಚೆ ಕಾಣಿಸ್ತಲ್ಲ ಒಂದು ದೆವ್ವ, ಆ ದೆವ್ವ ಹಂಗೆ ಬಂದು ನಮ್ ಹೀರೋಯಿನ್ ಅಟ್ಯಾಕ್ ಮಾಡ್ಬೇಕು ಅಂತ ಅನ್ಕೊಂಡಾಗ ಅವ್ರ ಅಕ್ಕನೇ ಅವ್ರ ಕೈನ ಅಡ್ಡ ಇಟ್ಟು ನಮ್ ಹೀರೋಯಿನ್ ಹೆಂಗೋ ಕಾಪಾಡಿ ಆ 3ನೇ ಡೋರ್ ನ ಕೂಡ ದಾಟ್ಕೊಂಡು ಹೊರಗಡೆ ಬಂದ್ಬಿಟ್ರು. ಹೆಂಗೋ ರಿಯಾಲಿಟಿಯಲ್ಲಿ ಬಂದು ಇಬ್ಬರಿಗೂ ಎಚ್ಚರ ಆಗತ್ತೆ. ಅವ್ರ ಅಕ್ಕ ಮಾಸ್ಕ್ ಎಲ್ಲ ತೆಗಿತಾರೆ, ಅವಳಿಗೂ ಫುಲ್ ಆಗಿ ಬ್ಲಡ್ ಎಲ್ಲ ಆಗಿರತ್ತೆ. ಏನಿಲ್ಲ ಸಮಾಧಾನ ಮಾಡ್ಕೊ ಅಂತ ನಮ್ ಹೀರೋಯಿನ್ಗೂ ಸಮಾಧಾನ ಮಾಡ್ತಾ ಇದಾರೆ. ಹೊರಗಡೆ ಇರೋ ಬಾಂಗುಗೂ ಅರ್ಥ ಆಯ್ತು ಎಲ್ಲ ಮುಗೀತು ಅಂತ. ಸೊ ಇವ್ನ್ಗೆ ಹೇಳ್ತಾರೆ ಎಲ್ಲ ಮುಗೀತು ಕಣೋ, ಇವಾಗ ಹೊರಗಡೆ ಬಾರೋ ಅಂತ. ಅವನು ಎದ್ದು ಬಿದ್ದು ಓರ್ ಬಂದು ನಮ್ ಹೀರೋಯಿನ್ ನೋಡ್ತಾರೆ. ನಮ್ ಹೀರೋಯಿನ್ ಏನಾಗಿಲ್ಲ, ಅವಳು ಚೆನ್ನಾಗಿದ್ದಾಳೆ, ಅವಳನ್ನ ಕರ್ಕೊಂಡೋಗಿ ಒಳಗಡೆ ರೆಸ್ಟ್ ಮಾಡು ಅಂತ. ಆದ್ರೆ ಇಲ್ಲಿ ಅವ್ರ ಅಕ್ಕನ್ಗೆ ಫುಲ್ ಬ್ಲಡ್ ಆಗಿರತ್ತಲ್ಲ, ಏನಿದೆಲ್ಲ ಬ್ಲಡ್ ಅಂದಾಗ ಅದೆಲ್ಲ ಏನಿಲ್ಲ ನಾನು ನೋಡ್ಕೊಂತೀನಿ, ಅವಳನ್ನ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ. ಸೊ ಬಂದು ನಮ್ ಹೀರೋಯಿನ್ ಕರ್ಕೊಂಡು ಅಲ್ಲಿಂದ ರೂಮ್ ಕಡೆ ಹೋಗ್ತಾನೆ. ಬಾಂಗ್ ಹೋಗಿ ನಮ್ಮ ಅವ್ರ ಅಕ್ಕನ ಮಾತಾಡಿಸ್ತಿದೆ, ನಿನ್ಗೆ ಹೇಳಿದ್ರೆ ನೀನ್ ಕೇಳಲ್ಲ, ಮಾಸ್ಕ್ ತೆಕ್ಕೊಂಡು ನೀನ್ ಒಳಗಡೆ ಹೋಗ್ಬೇಡ ಅಂತ ಹೇಳ್ದ. ನೋಡು ಕೈ ಮೇಲೆ ಎಷ್ಟು ದೊಡ್ಡ ಗಾಯ ಆಗಿದೆ, ಯಾಕೆ ಈ ತರ ನೀನ್ ಮಾಡ್ತೀನಿ, ನಿನ್ ಪ್ರಾಣಕ್ಕೆ ನೀನ್ ಯಾಕೆ ಈ ತರ ತಂದ್ಕೊಂತಿ ಅಂದಾಗ ಏನಿಲ್ಲ ನನಗೇನಾಗಿಲ್ಲ, ನಾನು ಚೆನ್ನಾಗೇ ಇದೀನಿ, ಫಸ್ಟ್ ಹೋಗಿ ಮಕ್ಕಳನ್ನ ನೋಡ್ಕೋ ಹೋಗು, ನಾನ್ ಸ್ವಲ್ಪ ಹೀಲ್ ಆಗ್ಬೇಕು ಅಂತ ಹೇಳಿ ಬಾಂಗ್ ನ ಅಲ್ಲಿಂದ ಕಳಿಸ್ಕೊಟ್ಬಿಡ್ತಾರೆ. ಸೊ ಬಾಂಗ್ ಕೂಡ ಅವನಲ್ಲಿರೋ ಕೆಲವೊಂದು ಐಟಮ್ಸ್ ನ ತಗೊಂಡು ಅಲ್ಲಿಂದ ಒಳಗಡೆ ಹೊರಟೋದ. ಇವ್ರೀಗ ಮತ್ತೆ ಆ ಸ್ಕ್ರೀನ್ ಒಳಗಡೆನೆ ಕೂತಿರ್ತಾರಲ್ವಾ, ಇವಾಗ ಅವ್ರ ಕೈ ಮೇಲೆ ಆ ವೈಟ್ ಕಲರ್ ಹಾವ್ ಒಂದಿತ್ತಲ್ವಾ, ಹಾವ್ ಹಂಗೆ ಆ ಹುಣ್ಣನ್ನ ರೌಂಡ್ ಅಪ್ ಮಾಡೋದನ್ನ ತೋರಿಸ್ತಾರೆ. ಮೋಸ್ಟ್ಲಿ ಅವ್ರು ಹೀಲ್ ಆಗೋದು ಹಿಂಗೇನೇನೋ. ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ನಮ್ ಹೀರೋ ಆಲ್ಮೋಸ್ಟ್ ಈಗ ಹೀಲ್ ಆಗ್ಬಿಟ್ಟಿದ್ದಾನೆ. ಡಾಕ್ಟರ್ಸ್ ಬಂದು ಲಿಮ್ ಹತ್ರ ಹೇಳ್ತಾರೆ ಹೀರೋ ಈಗ ಫೈನ್ ಆಗಿದ್ದಾನೆ, ಅವ್ನು ಹೋಗಿ ನೋಡ್ಬೋದು ಅಂತ. ಇವಳು ಹೋಗಿ ಹೀರೋನ ಮಾತಾಡಿಸ್ಕೊಂಡು, ಅವತ್ತು ನಮ್ಮ ಹೀರೋ ಬಂದು ಕಂಟ್ರೋಲ್ ಮೀರಿ ಆಡಿರ್ತಾನಲ್ವಾ, ಹೇಯನ್ನ ಕತ್ತಲ್ಲ ಹಿಡ್ಕೊಂಡ್ ಮೇಲೆ ಎತ್ತಿರ್ತಾನೆ, ಅದನ್ನೆಲ್ಲ ಇವಳು ಶೂಟ್ ಮಾಡ್ತಿದ್ಲಲ್ಲ, ವಿಡಿಯೋ ಮಾಡ್ತಿದ್ಲಲ್ವಾ, ಆ ವಿಡಿಯೋನ ಈಗ ನಮ್ ಹೀರೋಗೆ ತೋರಿಸಿದ್ರೆ ಅವ್ನು ನಂಬ್ತಾನಿಲ್ಲ. ನಾನ್ ಈ ತರ ಎಲ್ಲ ಮಾಡದ್ನಂದಾಗ ನೀನ್ ಎಷ್ಟು ಮೋಸವಾಗಿ ನಡ್ಕೊಂಡೆ ಗೊತ್ತಾ, ನನ್ಗಂತೂ ತುಂಬಾನೇ ಭಯ ಆಯ್ತು ಅಂತ ಹೇಳಿ ಅಲ್ಲಿ ಅವ್ರಿಬ್ರು ಮಾತಾಡ್ಕೊಂತಾ ಇದಾರೆ. ಈಗ ಸದ್ಯಕ್ಕೆ ಅವ್ರಿಬ್ರು ಅಂದ್ರೆ ನಮ್ಮ ಹೀರೋಯಿನ್ ಹೇವ್ನೆಲ್ಲ ಎಲ್ಲೋದ್ರು ಅಂತ ಹೇಳಿ ಇವ್ನಿಗಿನ್ನೂ ಗೊತ್ತಿಲ್ಲ. ಮತ್ತೆ ಇಲ್ಲಿ ನಮ್ಮ ಹೀರೋಯಿನ್ ಅವ್ರನ್ನೆಲ್ಲ ತೋರಿಸ್ತಾರೆ. ಅಲ್ಲಿ ಬಾಂಗ್ ಬಂದು ಕೆಲವು ಪೇಪರ್ಸ್ ನ ಹಾಕೊಂಡ್ ಬಂದಿರ್ತಾರೆ, ಅದು ಬೇರೆ ಏನು ಅಲ್ಲ, ಇವ್ನ್ ಬಂದು ನಮ್ ಹೀರೋಯಿನ್ ಕಾಪಾಡ್ಬೇಕು ಅಂತ ಅವನೊಂದು ವಿಶ್ ಕೇಳೋದಕ್ಕೆ ಅಂತ ರೆಡಿ ಆಗ್ಬಿಟ್ಟಿರ್ತಾನೆ. ಅದನ್ನೆಲ್ಲ ಪೇಪರ್ ಅಲ್ಲಿ ಬರ್ದಿರ್ತಾನೆ, ಅದನ್ನೇ ಕ್ರಶ್ ಮಾಡಿ ಕೆಳಗಡೆ ಬಿಸಾಕಿದ್ದು. ಅದನ್ನ ಬಾಂಗ್ ತಗೊಂಡ್ ಬಂದ್ ನೋಡ್ಬಿಟ್ಟಿರ್ತಾರೆ, ಓದ್ಬಿಟ್ಟಿರ್ತಾರೆ. ಏನು ದೊಡ್ಡದಾಗಿ ನೀನ್ ದೊಡ್ಡ ಹೀರೋ ಅಂತ ನೆನ್ಪಾ, ತ್ಯಾಗ ಮಾಡ್ಬಿಡೋಣ ಅಂತ ಅನ್ಕೊಂಡ, ನನ್ನ ನಂಬಿಲ್ಲ ಅಂದ್ರೆ ಪರವಾಗಿಲ್ಲ ಕಣೋ, ನಿಮ್ಮ
ಅಕ್ಕನಾದ್ರೂ ನೀನ್ ನಂಬೋ, ಏನು ಪ್ರಾಬ್ಲಮ್ ಆಗದೆ ಇರೋ ತರ ನಾನ್ ನೋಡ್ಕೊಂತೀನಿ ಅಂತ ಹೇಳಿ ಬರ್ತೀನಿ ಮಚ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಅಪ್ಪನ್ಗೆ ಎಷ್ಟೊತ್ತಿರ ನನ್ನ ಕರಿಬೇಡ ಅಂದ್ರೆ ಇವ್ನಿಗೆ ಅರ್ಥನೇ ಆಗಲ್ಲ ಅಂತ ಅವಳು ಹಂಗೆ ಟೆನ್ಷನ್ ಆಗಿ ಕೂತಿರ್ತಾನೆ. ಇಲ್ಲಿ ಹೊಳಗಡೆ ನಮ್ ಹೀರೋಯಿನ್ಗೆ ಡ್ರೆಸ್ ಎಲ್ಲ ಬೇರೆ ಚೇಂಜ್ ಮಾಡ್ಕೊಳಕ್ಕೆ ಅಂತ ಕೊಡ್ತಾರೆ. ನೀನ್ ಹಾಕೊಂಡ್ರೆ ಡ್ರೆಸ್ ಈಗ ನಾವು ಸುಟ್ಬಿಡ್ಬೇಕು, ಸೊ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಂದ್ ಕೊಡು ಅಂತ ಹೇಳ್ತಾರೆ. ಹೀರೋಯಿನ್ ಕೂಡ ತಗೊಂಡು ಹೇಳ್ತಾಳೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ನೀವು ಅಷ್ಟು ಸತಿ ಹೇಳಿದ್ರಿ ಹಿಂದೆ ತಿರುಗಿ ನೋಡ್ಬೇಡ ಅಂತ. ನನ್ನ ಹತ್ರ ಹಿಂದೆ ತಿರುಗಿ ನೋಡಿದ್ದಕ್ಕೆ ಅಲ್ವಾ ಇವತ್ತು ನಿಮ್ಗೆ ಈ ಪರಿಸ್ಥಿತಿ, ನಿಮ್ ಪ್ರಾಣದ ಮೇಲೆನೆ ಬಂದ್ಬಿಡ್ತಲ್ವಾ, ನಿಮ್ ಮೈ ಮೇಲೆ ಇಷ್ಟು ಗಾಯ ಆಯ್ತಲ್ವಾ ಅಂತೆಲ್ಲ ಇವಳು ಫೀಲ್ ಮಾಡಿದಾಗ ಅದೆಲ್ಲ ಏನು ಚಿಂತೆ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ, ಇದರಿಂದ ನಿಮ್ಮನ್ನ ಹೊರಗಡೆ ಕರ್ಕೊಂಡ್ ಬರೋ ಜವಾಬ್ದಾರಿ ನಂದು, ಸೊ ನೀನ್ ಇದ್ರ ಬಗ್ಗೆ ಚಿಂತೆ ಮಾಡ್ಬೇಡ, ಹೋಗು ಡ್ರೆಸ್ ಚೇಂಜ್ ಮಾಡ್ಕೊಂಡು ರೆಸ್ಟ್ ಮಾಡಿ ಹೋಗು ಅಂತ ಹೇಳ್ತಾರೆ. ಅವರಲ್ಲಿಂದ ಹೋಗ್ಬೇಕಾದ್ರೆ ಹೀರೋಯಿನ್ ಹೇಳ್ತಾಳೆ, ನಾನ್ ನಿಮ್ಗೆ ಆಕ್ಚುಲಿ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು, ಅಟ್ಲೀಸ್ಟ್ ಆ ಪರಿಸ್ಥಿತಿಯಲ್ಲಾದ್ರೂ ಇವಾಗ ನಾನು ನಮ್ಮ ಅಪ್ಪ ಅಮ್ಮನ ನೋಡೋ ತರ ಆಯ್ತಲ್ಲ, ಒಂದ್ ಚಾನ್ಸ್ ಮಾಡ್ಕೊಟ್ರಲ್ಲ ಅಂದಾಗ ಡೋರ್ ಹತ್ರ ಹೋಗಿರೋ ಹೇನೋರ್ ಅಕ್ಕ ಹಿಂದೆ ತಿರುಗಿ ಬರ್ತಾರೆ. ಯಾವ್ದೇ ತಾಯಿನೂ ಅಷ್ಟೇ ಅವ್ರ ಸತ್ರು ಪರವಾಗಿಲ್ಲ, ಅವ್ರ ಮಕ್ಕಳನ್ನ ಕಾಪಾಡ್ಬೇಕು ಅಂತ ನೋಡ್ತಾರೆ. ಆದ್ರೆ ಇದಕ್ ಮುಂಚೆ ನಿನ್ಗೆ ಬಂದಿದ್ದು ನಿಜ ಅಲ್ಲ, ಅದು ಸುಳ್ಳು, ನಿನ್ನ ತಡೆದು ನಿಲ್ಲಿಸ್ಬೇಕು ಅಂತ ನೋಡಿರೋ ಸುಳ್ಳು ಅಂತ ಹೇಳಿ ಹೆಂಗೋ ನಮ್ ಹೀರೋಯಿನ್ಗೆ ಅರ್ಥ ಮಾಡಿಸಿದ್ರು. ಆದ್ರೆ ನಮ್ ಹೀರೋಯಿನ್ ಹೇಳ್ತಾಳೆ, ಈಗ ಸದ್ಯಕ್ಕೆ ಆ ವಿಷಯ ನಮ್ಗೆ ಬೇಡ, ನಾವ್ ಆ ಜಾಗದಲ್ಲಿ ನೋಡಿರೋ ಹುಡುಗಿ ಯಾರು, ಅವಳಿಗೂ ನಮ್ಗೂ ಏನ್ ಸಂಬಂಧ, ಅದನ್ನ ಕಂಡಿಡಿದ್ರೇನೆ ಈ ಗೇಮ್ ನ ನಾವ್ ಇಲ್ಲಿಗೆ ಸ್ಟಾಪ್ ಮಾಡಕ್ ಆಗೋದು, ಆ ಫೋನ್ ಆಪ್ ನ ನಾವು ಡಿಸ್ಟ್ರಾಯ್ ಮಾಡಕ್ಕೆ ಆಗೋದು ಅಂತ ಹೇಳಿದಾಗ ಹೇನೋರ್ ಅಕ್ಕ ಕೂಡ ಹೇಳ್ತಾರೆ, ಹೌದು ಅಂತ, ನಾವಿಬ್ರೆ ಹೆಂಗಾದ್ರು ಮಾಡಿ ಇದನ್ನ ಕಂಡಿಡಿಬೇಕು, ಇದನ್ನ ಡಿಸ್ಟ್ರಾಯ್ ಮಾಡ್ಬೇಕು ಅಂತ ಹೇಳ್ತಾರೆ. ಇನ್ನೇನು ನೆಕ್ಸ್ಟ್ ಮಿನಿಟ್ 4 ಜನ ಕೂತ್ಕೊಂಡು ಆ ಫೋನ್ ಆಪ್ ಬಗ್ಗೆ ಮಾತಾಡ್ತಾ ಇರ್ತಾರೆ. ಇದನ್ನ ಯಾವ್ದೋ ಒಂದು ಮೋಸವಾಗಿರೋ ಸ್ಪಿರಿಟ್, ತುಂಬಾನೇ ಕೆಟ್ಟ ಶಕ್ತಿ ಇರೋ ತರ ಒಂದು ಸ್ಪಿರಿಟ್ ಪೊಸೆಸ್ ಮಾಡಿದೆ ಅಂತ ಕಾಣಿಸುತ್ತೆ. ಇದೆಲ್ಲಿಂದ ಸ್ಟಾರ್ಟ್ ಆಯ್ತು, ನಾವ್ ಅದನ್ನ ಡಿಸ್ಟ್ರಾಯ್ ಮಾಡ್ಬೇಕು ಅನ್ನೋ ತರ ಹೇಳಿದಾಗ ಅಷ್ಟೇ ಅಲ್ಲದೆ ಬಾಂಗ್ ಹೇಳ್ತಾರೆ, ಇದು ಒಂದು ಮೇಯುಂಗ್ ಅಂತ ಆ ಫೋನ್ ನ ನೋಡ್ಬಿಟ್ಟು. ಇದ್ರ ಬಗ್ಗೆ ನಮ್ಮ ಹೇಜುನ್ಗೆ ಅರ್ಥ ಆಗಿಲ್ಲ, ಏನ್ ಹೇಳ್ತಾ ಇದ್ದೀರಾ, ಮೇಯುಂಗ್ ಅಂದ್ರೆ ಏನು ಅಂದಾಗ, ಯಾವ್ದೇ ಒಂದು ಸ್ಪಿರಿಟ್ ಯಾವ್ದೇ ಒಂದು ವಸ್ತುನ ಆಕ್ಯುಪೈ ಮಾಡಿರತ್ತಲ್ವಾ, ಆ ವಸ್ತುನಲ್ಲೇ ಅದಿರತ್ತಲ್ವಾ, ಅದನ್ನ ಮೇಯುಂಗ್ ಅಂತ ಕರಿತೀವಿ. ನಾವ್ ಅದನ್ನ ಡಿಸ್ಟ್ರಾಯ್ ಮಾಡ್ಬೇಕಂದ್ರೆ ಅದ್ರ ಮೂಲ ಏನು ಅಂತ ಗೊತ್ತಾಗ್ಬೇಕು, ಆ ದೆವ್ವನ ನಾವು ಡಿಸ್ಟ್ರಾಯ್ ಮಾಡ್ಬೇಕು. ಅದಕ್ಕೆ ನಿಮ್ ಕೈಗೊಂದು ರೆಡ್ ಕಲರ್ ದಾರ ಕಟ್ಟಿದ್ರಲ್ಲ, ಆ ದಾರ ನನ್ಗೆ ಬೇಕಾಗುತ್ತೆ ಅಂತ ಹೇನೋರ್ ಅಕ್ಕ ಕೇಳಿದಾಗ ಹೇಜುನ್ಗೆ ಅರ್ಥ ಆಗ್ತಾ ಇಲ್ಲ, ಅದು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನಡೆದಿರೋತಾನೆ, ಅಲ್ಲಿರೋ ಹಗ್ಗನ ಹೆಂಗ್ ತಗೊಂಬರಕಾಗುತ್ತೆ ಅಂದ್ರೆ ಕೈಗೆ ಹಾಕೊಂಡಿರೋ ಥ್ರೆಡ್ ನ ಹೆಂಗ್ ತರಕಾಗುತ್ತೆ ಅಂತ ಕೇಳಿದಾಗ ಅದು ನಮ್ ಹೀರೋಯಿನ್ ಮನ್ಸಿಟ್ರೆ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಏನಂತ ಕ್ಲಿಯರ್ ಆಗಿ ಹೇಳಿಲ್ಲ. ಅದಾದ್ಮೇಲೆ ಎಲ್ಲರೂ ಅವ್ರವ್ರ ರೂಮ್ಗೆ ಮಲ್ಗಕ್ಕೆ ಅಂತ ಹೊರಟೋದ್ರು. ಈ ಕಡೆ ನಮ್ ಹೀರೋಯಿನ್ ಮಲ್ಗಿರೋ ಜಾಗನೇ ತೋರಿಸ್ತಾ ಇರೋದು. ಫುಲ್ ಆಗಿ ಮಳೆ ಬರ್ತಾ ಇರುತ್ತೆ, ಮಳೆ ಡ್ರಾಪ್ಸ್ ಏನೋ ಅವಳ ಮೇಲೆ ಬೀಳ್ತಾ ಇದೆ, ಅದನ್ನ ಒರ್ಸ್ಕೊಳ್ಬೇಕು ಅಂತ ಅವಳು ಟ್ರೈ ಮಾಡ್ತಾಳೆ. ಬಟ್ ಬೀಳ್ತಾ ಇರೋದು ಬ್ಲಡ್ ಡ್ರಾಪ್ಸ್. ಸಖತ್ ಎದ್ರುಕೊಂಡ್ಬಿಟ್ಲು, ಎದ್ ಕೂತ್ಕೊಳ್ಳೋಷ್ಟ್ರಲ್ಲಿ ಫುಲ್ ಆಗಿ ಮನೆ ಒಳಗಡೆ ಅಂದ್ರೆ ಅವಳ ರೂಮ್ ಒಳಗಡೆ ಕಂಪ್ಲೀಟ್ ಬ್ಲಡ್ ರೇನೆ ಬರ್ತಾ ಇರುತ್ತೆ, ಫುಲ್ ನೆಂದೋಗ್ಬಿಟ್ಟಿರ್ತಾಳೆ. ಆತರ ಶಾಕಿಂಗ್ ಆಗಿ ಎದ್ ಕೂತ್ಕೊಂತಾಳೆ. ಸೊ ಇದಕ್ ಮೇಲೆ ಏನಾಯ್ತು ಅಂತ ನಾವು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ, ಆದಷ್ಟು ಎಪಿಸೋಡ್ಸ್ ಬ್ಯಾಕ್ ಟು ಬ್ಯಾಕ್ ಬಂದ್ಬಿಡುತ್ತೆ. ಸೊ ಸ್ಟೇ ಟ್ಯೂನ್ಡ್ ಅಲ್ಲಿ ತನಕ. ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮರಿದೇ ನಾ ವಿಡಿಯೋಸ್ ಇಷ್ಟಪಡೋರು ಲೈಕ್ ಮಾಡ್ಬಿಡಿ. ನಿಮ್ಮನ್ನ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋ 4th ಎಪಿಸೋಡ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.